finishes off in style. A magnificent strike into the crowd. ಈ G.R. ವಿಶ್ವನಾಥ್ ಕಂಪ್ಲೀಟ್ ಕೆರಿಯರ್ ಇದು ಕಂಪ್ಲೀಟ್ ಇಂಡಿಯನ್ ಟೀಮ್ ಪೂರ್ತಿ ಇದೆ ನನ್ನ ಹತ್ರ. ಸಚಿನ್ 51 ಟೆಸ್ಟ್ ರನ್ಸ್ ಎಲ್ಲ ಫೋಟೋಗ್ರಾಫ್ಸ್. 85 ಅಲ್ಲಿ ಕೊಲಂಬೋಗೆ ಹೋಗಿದ್ದೆ ಆಸ್ ಅ ಸ್ಟ್ಯಾಟಿಸ್ಟಿಷಿಯನ್ ಆಕಾಶವಾಣಿಯಿಂದ. ಐ ಆಮ್ ದಿ ಫಸ್ಟ್ ಸ್ಕೋರರ್ ಇನ್ ದ ಎಂಟೈರ್ ಕಂಟ್ರಿ ಟು ಡೆವಲಪ್ ಕಲರ್ ಸ್ಕೋರಿಂಗ್. ಸೊ ಇಟ್ ಇಸ್ ಅ ಪೇಯ್ಡ್. ನಾನು ಬ್ಯಾಂಕ್ ಬಿಟ್ಟ ಮೇಲೆ ಐ ವರ್ಕ್ ಫಾರ್ yahoo.com. ಅವರು 7.5 ಲಕ್ಷ ಕೊಟ್ಟರು, 2 ವರ್ಷಕ್ಕೆ 15 ಲಕ್ಷ. ಅದರಲ್ಲಿ ಇಬ್ಬರು ಮಕ್ಕಳು ಮದುವೆ ಮಾಡಿದೆ. ಧೋನಿ ಮೀಟ್ ಮಾಡಿ 2011 ವರ್ಲ್ಡ್ ಕಪ್ ಅಲ್ಲಿ ಪೂರ್ತಿ ಕೊಟ್ಟಿದ್ದೆ. ಮಹಾತ್ಮ ಗಾಂಧಿ ಸತ್ ದಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ನಡೀತಾ ಟೆಸ್ಟ್ ಮ್ಯಾಚ್. ಅವಾಗ ಇದು ಇಂಡಿಯನ್ ಕ್ರಿಕೆಟರ್ಸ್ ಹೋಮೇಜ್ ಕೊಡ್ತಾರೆ ಮಹಾತ್ಮ ಗಾಂಧಿಗೆ, ಸಂತಾಪ ಸೂಚಕ. 2010ಕ್ಕೆ ಸ್ಟೇಟ್ ಔಟ್ ಬಂದಿದೆ ಸರ್. ಹಲೋ ಸರ್, ಪ್ಲೆಜರ್ ಸರ್. ನಿಮ್ಮಂತ ಹಿರಿಯರನ್ನು ಭೇಟಿಯಾದ ಸಂತೋಷ ನಮಗೆ. ಹಲೋ ಸರ್. ಬರೀ ಟಿವಿ ನೋಡಿ ಹಾಂ ಸರ್. ನಮ್ಮದೇ ಪ್ರಾಪರ್ಟಿ ಇದು. ನಿಮ್ಮದೇ ಇದು? ನಮ್ಮದೇ. ನಾನು ಆ್ಯಕ್ಚುಲಿ ಓದಿದ್ದೆಲ್ಲ ಇಲ್ಲೇನೆ, ಬ್ಯಾಂಗ್ಳೂರು ಜಯನಗರ 7th ಬ್ಲಾಕ್ ಓದಿದ್ದು. ಹಾಂ. ಮಾಡಿದ್ದೆಲ್ಲ ಇದೆ. ಓ ಇದೆ. ಹಾಂ. ಆಮೇಲೆ ನಮ್ಮ ಚಿಕ್ಕಪ್ಪ ಅವ್ರು ಹೋಗ್ಬಿಟ್ರು, ನಮ್ಮ ತಂದೆ ತಮ್ಮ. ಹಾಂ. ನನ್ನ ತಂಗಿರಿಬ್ಬರು, ಅವ್ರಿಗೆ ಹೆಣ್ಮಕ್ಳಿಲ್ಲ. ಸೊ ಅವ್ರು ಡೆವಲಪ್ ಮಾಡಬೇಕು ಅಂದರೆ ನನ್ನ ಮಗ ಡೆವಲಪ್ ಮಾಡಿಕೊಟ್ಟ. ಈ ಫಸ್ಟ್ ಆ್ಯಂಡ್ ಸೆಕೆಂಡ್ ನನ್ನ ತಂಗಿರಿದ್ದಾರೆ. ನಾವು ಈ ಮನೆ ರೆಂಟಲ್ಲೇ ಇದ್ದೀವಿ. ನನ್ನ ತಂಗಿಗೆ ರೆಂಟ್ ಕೊಟ್ಕೊಂಡು. ಹೌದಾ? 3rd and 4th ನನ್ನ ತುಂಬ ಖುಷಿ ಆಯಿತು. ಎಸ್ ಸರ್. ಬನ್ನಿ ಸ್ನೇಹಿತರೆ, ನಮ್ಮ ಗೋಪಾಲ್ ಕೃಷ್ಣ ಸರ್ ನಮಗೆ ಗೊತ್ತಿಲ್ಲದಿರೋ ಒಂದು ಕ್ಷೇತ್ರ ಕ್ರಿಕೆಟ್ ಗೊತ್ತಿರುತ್ತೆ. ಕ್ರಿಕೆಟ್ ಅಂಕಿಅಂಶ ಅಂದರೆ ಕ್ರಿಕೆಟ್ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪರ್ಟ್. ನೋಡಿ ಎಂಥ ಒಂದು ಒಳ್ಳೆ ಕಾಂಬಿನೇಷನ್. ಬನ್ನಿ ಸರ್ ಕತೆ ಕಂಪ್ಲೀಟ್ ಆಗಿ ಕೇಳೋಣ. ಇನ್ನೂ ಐ ಥಿಂಕ್ ಇವಾಗ ಶಿಫ್ಟ್ ಆಗ್ತಿದ್ರಿ ಅನ್ಸುತ್ತೆ. ಎಲ್ಲ ಬಾಕ್ಸ್ ಹಂಗೆ ಇದೆ. ಎಲ್ಲ ಹಾಗೆ ಇದೆ. ಅಂದರೆ ಇಲ್ಲಿ ಹಳೆ ಮನೆ ಇತ್ತು ಮೊದಲು. ಹಳೆ ಮನೆ ಇತ್ತು. ಜಯನಗರ ಅಂದರೆ ಅವಾಗೆಲ್ಲ ಹಳೆ ಮನೆಗಳು, ವಿಶ್ವೇಶ್ವರಯ್ಯನವರ ಕಾಲದ್ದು. ಇದೆ ನನ್ನ ಕ್ರಿಕೆಟ್ ವರ್ಕಿಂಗ್ ರೂಮ್. ಇದು ಕ್ರಿಕೆಟ್ ವರ್ಕಿಂಗ್ ರೂಮ್ ಅಂದರೆ ಕಂಪ್ಯೂಟರ್, ಲ್ಯಾಪ್ಟಾಪ್. ನಾನು ಇಲ್ಲೇ ವರ್ಕ್ ಮಾಡೋದು. ಲೈಬ್ರರಿ. ಓಕೆ. ಬುಕ್ಸು. ಇದರಿಂದ ಎಷ್ಟೊಂದು ತೆಗೆದು ಏನು ಗೊತ್ತಾ ಪುಸ್ತಕಗಳು, ಅಂಕಿಅಂಶಗಳು. ಕ್ರಿಕೆಟ್ ಮ್ಯಾಗಝಿನ್ಸ್ ಇದೆ. ವರ್ಲ್ಡ್ ಕ್ರಿಕೆಟ್ ಡೈಜೆಸ್ಟ್ ₹10 ಅಷ್ಟೇ. ಅಷ್ಟೇ, ₹10 ಆಗಿನ ಕಾಲಕ್ಕೆ. ಈ G.R. ವಿಶ್ವನಾಥ್ ಕಂಪ್ಲೀಟ್ ಕೆರಿಯರ್ ಇದು, ರಣಜಿ ಟ್ರೋಫಿ ಕೆರಿಯರ್. ಇದು ಜಾನ್ ರೈಟ್ ಅಂತ ಇಂಡಿಯನ್ ಕೋಚ್ ಆಗಿದ್ದಲ್ಲ, ಅವನ ಆಟೋಗ್ರಾಫ್ ಇದು. ಓಹೋ, ಇದು ಜಾನ್ ರೈಟ್ ಆಟೋಗ್ರಾಫ್ ಇದು. ಇದು ಜಾನ್ ರೀಡ್ ಅಂತ ಆಸ್ಟ್ರೇಲಿಯನ್ ನ್ಯೂಜಿಲೆಂಡ್ ಕ್ರಿಕೆಟರ್, ಅವನ ಆಟೋಗ್ರಾಫ್. ಓಕೆ. 96. ಇದು ಬ್ಯಾರಿ ರಿಚರ್ಡ್ಸ್ದು. ಏನು ಸರ್ ಇದು, ಸ್ಕೋರ್ ಬೋರ್ಡಾ? ಅಲ್ಲ, ಅವ್ರ ಕಂಪ್ಲೀಟ್ ಕೆರಿಯರ್ ಹೇಳ್ತೀನಿ ಹೇಗೆ ಅಂತ. ಇದು ಫಾರ್ ಎಕ್ಸಾಂಪಲ್, ಅವ್ನು ಯಾವ ಡೆಬ್ಯೂ ಮಾಡು 1986 ಡೆಬ್ಯೂ ಮಾಡ್ದ. ಯಾರು? ಮೋರೆ, KS ಮೋರೆ. ಯಾರ ಮೇಲೆ ಇಂಗ್ಲೆಂಡು, ಎಲ್ಲಿಂದ ಲಾರ್ಡ್ಸು. ಫಸ್ಟ್ ಇನ್ನಿಂಗ್ಸ್ 25 ಹೊಡೆದ, ಸೆಕೆಂಡ್ ಇನ್ನಿಂಗ್ಸ್ ಆಡಲಿಲ್ಲ. ಟೋಟಲ್ 25. ಪ್ರೋಗ್ರೆಸ್ 25. ಎಷ್ಟು ಕ್ಯಾಚ್ ಹೊಡೆದ? ಫಸ್ಟ್ ಇನ್ನಿಂಗ್ಸ್ 2 ಕ್ಯಾಚ್ ಹೊಡೆದ, ಸೆಕೆಂಡ್ ಇನ್ನಿಂಗ್ಸ್ 3 ಹೊಡೆದ, ಟೋಟಲ್ 5 ಆಯಿತು. 5 ಕ್ಯಾಚು ಒಂದು ಮ್ಯಾಚಲ್ಲಿ. ಈ ಥರ ಕಂಪ್ಲೀಟ್ ಕೆರಿಯರ್. ಓ, ಇದು ಡೇಟಾ ಶೀಟು. ಡೇಟಾ ನಂದು ಸ್ಟ್ಯಾಟಿಸ್ಟಿಕಲ್ ಶೀಟು. ಆದರೆ ಇದು ನೀವೇ ಡಿಸೈನ್ ಮಾಡಿದ್ದು ಅಥವಾ ನಾನೇ ಡಿಸೈನ್ ಮಾಡಿದ್ದು? ಹೌದಾ? ಈಗೆಲ್ಲ ಕಂಪ್ಯೂಟರೈಸ್ಡ್. ಎಲ್ಲ ಕಂಪ್ಯೂಟರೈಸ್ಡ್. ಇದು ಕಂಪ್ಲೀಟ್ ಇಂಡಿಯನ್ ಟೀಮ್ ಪೂರ್ತಿ ಇದೆ ನನ್ನ ಹತ್ರ. ಸಚಿನ್ದು ಇದೆ. ಆಟೋಗ್ರಾಫ್. ಸಚಿನ್ ಗಂಗೂಲಿ ಇದೆಲ್ಲ ಇದೆ. ಸಚಿನ್ದು ಪ್ರಪಂಚದಲ್ಲೇ ಇಲ್ಲ. ಸಚಿನ್ ಅಷ್ಟೊಂದು ಒಳ್ಳೆ ತೋರಿಸ್ತೀನಿ, ನಿಮ್ಗೆ ಇಟ್ಟಿದ್ದೀನಿ. ಸಚಿನ್ದು 51 ಟೆಸ್ಟ್ ರನ್ಸ್ ಎಲ್ಲ ಫೋಟೋಗ್ರಾಫ್ಸ್ ನಿಮ್ಮ ಹತ್ರ ಇದೆ? ಯಾರ ಹತ್ರ ಇಲ್ಲ. ಸಚಿನ್ ಹತ್ರ ಇಲ್ಲ. ನೀವು ಸಚಿನ್ ನೋಡಿದ್ದೀರಾ? ನೋಡಿದ್ದೀನಿ, ಮಾತಾಡ್ಸಿದ್ದೀನಿ. ಅವನು ಆಟೋಗ್ರಾಫ್ ನೋಡಿದ್ದೀನಿ ಬೊಂಬೈನಲ್ಲಿ. ಸೈನ್ ಅಂತ ಸೈನ್ ಮಾಡಿಕೊಟ್ಟ. ಅಯನ್ ಚಾಪಲ್ ಇದು. ಇದು ಡೆನ್ನಿ ಮಾರಿಸನ್ ಅಂತ ಕಾಮೆಂಟೇಟರ್. ಡೆನ್ನಿ ಮಾರಿಸನ್ ಅಂತ ನ್ಯೂಜಿಲೆಂಡ್. ಇದು ಕಿರ್ಮಾನಿದೆ. ಇದು ರಾಮನ್ ಸುಬ್ರಾವ್ ಅಂತ ಇಂಗ್ಲೆಂಡ್ ಒಬ್ಬ. ರಾಮನ್ ಸುಬ್ರಾವ್ ಅಂತ, ಅವನು ಇಂಡಿಯನ್. ಅವನು ಅಲ್ಲಿ ಹೋಗಿ ಸೆಟ್ಲ್ ಆಗಿದ್ದೆ. ಎಲ್ಲ ಲ್ಯಾಮಿನೇಟ್ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ. ಇವೆಲ್ಲ ಬುಕ್ ಮಾಡ್ಬೇಕು ಸರ್ ನೀವು? ಲ್ಯಾಮಿನೇಟ್ ಮಾಡಿದ್ದೀನಿ. ನೀವು ಬೇಸಿಕಲಿ ಇಂಜಿನಿಯರ್? ಬೇಸಿಕಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್. BSc BE. ಹೌದು, BSc BE. ಸೇರಿದ್ದು ಬ್ಯಾಂಕು, ದೇನಾ ಬ್ಯಾಂಕ್ ಕೆಲಸಕ್ಕೆ. BSc ಮೇಲೆ ಕೆಲಸ ಸಿಗಲಿಲ್ಲ. BE ಮಾಡಿದ ಮೇಲೆ ಎಲೆಕ್ಟ್ರಿಕಲ್ ಮೆಕ್ಯಾನಿಕಲ್ ಕೆಲಸ ಸಿಕ್ಕಿಲ್ಲ. 5 ವರ್ಷ. ಓಪನಿಂಗ್ ಸೇಲ್ ಅದಕ್ಕೆ? ಸರ್ ಓಪನಿಂಗ್ ಸೇಲ್ ಬರೀ ಸಿವಿಲ್ ಮಾತ್ರ. ಸಿವಿಲ್ ಬರೀ PWD ಎಲ್ಲ ಅಬ್ಸರ್ವ್ ಮಾಡ್ಬಿಟ್ರೆ ನಾವೆಲ್ಲ ಲಬೋ. ಸಿವಿಲ್ ಡಿಮ್ಯಾಂಡು. ಸೊ ನಾನೇನು ಮಾಡಿದೆ, BSc ಮೇಲೆ ಬ್ಯಾಂಕ್ ಸೇರಿಬಿಟ್ಟೆ. ಅಲ್ಲೇ ಕಂಟಿನ್ಯೂ. ಮ್ಯಾನೇಜರ್ ಆಗಿ ರಿಟೈರ್ ಆಗಿದೆ. ಮ್ಯಾನೇಜರ್ ಯಾವ ಬ್ರಾಂಚು? ಬಾಂಬೆ ಇನ್ಸ್ಪೆಕ್ಷನಲ್ಲಿದ್ದೆ, ಗೋವಾದಲ್ಲಿ. ಸೊ ಇಡೀ ವರ್ಲ್ಡ್ ಅನುಭವ ಇದೆ? ಎಲ್ಲ ಇದೆ. 85 ಅಲ್ಲಿ ಕೊಲಂಬೋಗೆ ಹೋಗಿದ್ದೆ ಆಸ್ ಅ ಸ್ಟ್ಯಾಟಿಸ್ಟಿಷಿಯನ್
ಆಕಾಶವಾಣಿಯಿಂದ. 85 ವಾವ್. ಹೇಗೆ ಒಬ್ಬ ಬ್ಯಾಂಕ್ ಉದ್ಯೋಗಿಗೆ ಹೇಗೆ ಕ್ರಿಕೆಟ್ ಅಂಕಿಅಂಶ? ಅಂದರೆ ಅದು ಒಂಥರ ಹುಚ್ಚು. ಮುಂಚೆ ಆಡ್ತಾ ಇದ್ದೆ. ನೀವೇ ಕ್ರಿಕೆಟರ್ ಬೇಸಿಕ್? ನಾನು ಲೆಫ್ಟ್ ಹ್ಯಾಂಡ್ ಕ್ರಿಕೆಟರು. ನನ್ನ ಕಟಿಂಗ್ಸ್ ಎಲ್ಲ ಇದೆ. ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್. ನಾನು ಕಟಿಂಗ್ಸ್ ಎಲ್ಲ ಪೇಪರ್ದೆಲ್ಲ ಸಿಗ್ತಾ ಇಲ್ಲ. ಇನ್ನೂ ನಿಮ್ಮಂಗಿದ್ದೆ, ಸಣ್ಣಗಿದ್ದೆ. ಇವಾಗ ಒಟ್ಟು ನಿಮ್ಮ ಥರ ಆಗ್ಬಿಡ್ತೀನ? ಇಲ್ಲ, ಅದು ಪುಸ್ತಕಗಳೆಲ್ಲ ಅಲ್ಲದೆ ಎಲ್ಲ ಸೇರಿದೆ. ಪೇಪರ್ ಕಟಿಂಗ್ಸ್ 2 ವಿಕೆಟ್ 3 ವಿಕೆಟ್ ತೆಗಿತದೆ ಲೆಫ್ಟ್ ಹ್ಯಾಂಡ್ ಸ್ಪಿನ್ನರ್ನಲ್ಲಿ. ಲೆಫ್ಟ್ ಹ್ಯಾಂಡ್ ಸ್ಪಿನ್ ನಿಮ್ಮದು? ಅಯ್ಯೋಯಪ್ಪ. ಇದೆ ಬೆಂಗಳೂರು ಜಯನಗರ. ಬ್ಯಾಂಗ್ಳೂರು NUCC ಇದ್ದಿಲ್ಲ ಟೀಮ್ ಇತ್ತು. ಆಮೇಲೆ ಕೌಲೆ ಅಂತ ನನ್ನೊಬ್ಬ ಫ್ರೆಂಡ್ ಇದ್ದ. ಅವನು ಒಳ್ಳೆ ಸ್ಕೋರರ್. ಆಗಿನ ಕಾಲಕ್ಕೆ, ನಮ್ಮ ಕಾಲಕ್ಕೆ ಒಳ್ಳೆ ಬ್ಯಾಟ್ಸ್ಮನ್. ಸ್ಕೋರರ್ ಅಂದರೆ ಸ್ಕೋರ್ ಬರ್ಕೊಳ್ಳೋದು. ಅದೇ ಒಂದು ಸ್ಕಿಲ್ಲ? ಅದು ಒಂದು ಸ್ಕಿಲ್ಲು. ಅದ್ರಲ್ಲಿ ಸ್ಕಿಲ್ ಸ್ಕೋರ್ ಬರ್ಕೊಳ್ಳೋದು ತೋರಿಸಿ ನೋಡಿ ನನ್ನ ಸ್ಕಿಲ್ಲು. ಹೌದಾ? ಐ ಆಮ್ ದಿ ಫಸ್ಟ್ ಸ್ಕೋರರ್ ಇನ್ ದ ಎಂಟೈರ್ ಕಂಟ್ರಿ ಟು ಡೆವಲಪ್ ಕಲರ್ ಸ್ಕೋರಿಂಗ್. ಅಂದರೆ ಸಿಂಗಲ್ಗೆ 1 ಕಲರು, ಅವ್ನು ಬ್ಯಾಟ್ಸ್ಮನ್ 2 ಇನ್ನೊಂದು ಕಲರು, 3 1 ಕಲರು, 4 1 ಕಲರು. ನಾನು ಫಸ್ಟ್ ಟು ಡೆವಲಪ್ ಕಲರ್ ಸ್ಕೋರಿಂಗ್. ಮೊದಲು ಬ್ಲ್ಯಾಕ್ ಆ್ಯಂಡ್ ವೈಟ್ ಇತ್ತು. ಬ್ಲ್ಯಾಕ್ ಆ್ಯಂಡ್ ವೈಟ್. 85 ಕೊಲಂಬೋ ಕರ್ಕೊಂಡು ಹೋದ್ರು. ಫಸ್ಟ್ ಇಂಟರ್ನ್ಯಾಷನಲ್ ಟೂರ್ನಿ. ಹೌದು, ಆಕಾಶವಾಣಿ. ಅದೇ ಫಸ್ಟ್, ಅದೇ ಲಾಸ್ಟ್. ಅಲ್ಲಿ ಹೋಗಲೇ ಇಲ್ಲ. ಈಗ ದೇಶದಲ್ಲಿ ನಮ್ಮ ಫೀಲ್ಡಲ್ಲಿ ಡಬಲ್ ಅಂದರೆ ಏನೋ ಒಂದು 50 ವರ್ಷ ಸರ್ವೀಸು ಫೀಲ್ಡಲ್ಲಿ, ಪ್ಲಸ್ 100ಕ್ಕಿಂತ ಹೆಚ್ಚು ಇಂಟರ್ನ್ಯಾಷನಲ್ ಮ್ಯಾಚು. ಅಂದರೆ ನನ್ನ ಜೊತೆ ಫೀಲ್ಡ್ ಬಿಟ್ಬಿಡಿ, ಬರೀ ಟೆಸ್ಟ್ ಮ್ಯಾಚು, ODIs, T20 ಇದು 100ಕ್ಕಿಂತ ಹೆಚ್ಚು ಮಾಡಿದ್ರೆ ನಾನು ಇಬ್ಬರೇ. ಸುಧೀರ್ ವೈದ್ಯ ಅಂತ ಬೊಂಬಾಯಿನಲ್ಲಿ ಅವ್ನು ಬಿಟ್ಬಿಟ್ಟೇನೆ. ಆ್ಯಕ್ಟಿವ್ ಆಗಿರೋ ನಾನು ಒಬ್ಬನೇ. ಎಂಟೈರ್ ಕಂಟ್ರಿನಲ್ಲಿ ಟು ಅಚೀವ್ ದ ಡಬಲ್ ಆಫ್ 50 years in the field and 100+ international matches. ಇಬ್ಬರೇ ಇರೋರು. ನೀವು ಈಗಲೂ ಆ್ಯಕ್ಟಿವ್ ಇದ್ದೀರಿ? ಈಗಲೂ ಆ್ಯಕ್ಟಿವ್ ಇದ್ದೀನಿ. ಇವತ್ತು ಬೆಳಗ್ಗೆನೂ ಮಹಾರಾಜ ಕಪ್ ಮಾಡಿದೆ ನಾನು. ಮಹಾರಾಜ ಕಪ್ ಮೈಸೂರ್ದು? ಹೌದು, ಮಾಡಿದೆ. ಇಲ್ಲಿ ಕೂತ್ಕೊಂಡೆ? ಅದೇ. ಹೆಂಗೆ ಆನ್ಲೈನಾ? ಆನ್ಲೈನ್. ನನ್ನ ವೆಬ್ಸೈಟ್ ಇಲ್ಲ, ಯಾವುದು? HRGcrickstats.com. ಸರ್, ನಿಮ್ಮ ವಯಸ್ಸು ಎಷ್ಟು ಕೇಳಬಹುದು ಸರ್? 76. ನಾನು ನಾಳಿದ್ದೆ 12ಕ್ಕೆ. ಸರ್, ಹುಟ್ಟುಹಬ್ಬ ಶುಭಾಶಯಗಳು ಸರ್. ಥ್ಯಾಂಕ್ ಯು. ಅಡ್ವಾನ್ಸ್ ಹುಟ್ಟುಹಬ್ಬ ಶುಭಾಶಯಗಳು ಸಾರು. ಯಾವಾಗ ಹುಟ್ಟಿದ್ದು? ಆಗಸ್ಟ್ 12ಕ್ಕೆ. ನೋಡಿ ಸ್ನೇಹಿತರೆ, ನಮ್ಮ ಸಾರ್ದು HRGcrickstats.com. ಅಲ್ಲಿಗೆ ಹೋದರೆ ಎಲ್ಲ ಇದೆ. ಇದು ಇವತ್ತು ಹಾಕಿರೋದು ಮ್ಯಾಚು ನೋಡಿ, 7th ಆಗಸ್ಟು. ನಿನ್ನೆ ಮ್ಯಾಚ್ ಇದು. ನಿನ್ನೆ ಮ್ಯಾಚ್ ನೀಟಾಗಿ ಅಪ್ಡೇಟ್ ಮಾಡಿಬಿಟ್ಟಿದೆ ನೋಡಿ ಸರ್. ಇದರಿಂದ ಏನು ಉಪಯೋಗ? ವೆಬ್ಸೈಟು ನೋಡ್ತಾರೆ ಜನಗಳು. ಹೌದಾ? ಆಲ್ ಓವರ್ ದಿ ವರ್ಲ್ಡ್ ನೋಡ್ತಾರೆ ಸರ್. ಏನು ಸ್ಟ್ಯಾಟಿಸ್ಟಿಕ್ಸ್ನ? ಅಂಕಿಅಂಶ. ಈಗ ಮ್ಯಾಚ್ ನೋಡಿ ಮಜಾ ತೊಗೊತೀವಿ, ಚೆನ್ನಾಗಿ ಆಡ್ದ, ಆಡಲಿಲ್ಲ, ಸೋತ, ಗೆದ್ದ ಅಂತ. ಅಂಕಿಅಂಶ ಯಾಕೆ ಓದಬೇಕು? ಅಂಕಿಅಂಶ ಏನು ಸಿಗುತ್ತೆ? ಫಾರ್ ಎಕ್ಸಾಂಪಲ್, ಅಭಿಮನ್ಯು ಮಿಂಚಿನ 51 ನೋಡ್ದ, ಏನಾಯ್ತು ಅಚೀವ್ಮೆಂಟ್? ಅದು 51 ಅಷ್ಟೇನಾ? ನಿಮಗೆಲ್ಲ 51 ಅಷ್ಟೇ. ನಮಗೆ 5ನೇ ಕ್ಯಾಪ್ಟನ್ನು ಮ್ಯಾನ್ ಆಫ್ ದ ಮ್ಯಾಚ್ ತೊಗೊಂಡಿದ್ದಾನೆ 51 ನೋಡ್ದು. ಅದ್ರಲ್ಲಿ 5 6 5 6 ಮೋಸ್ಟ್ ಸಿಕ್ಸಸ್ ಇನ್ ದ ಟೂರ್ನಮೆಂಟ್ ಬೈ ಎ ಬ್ಯಾಟ್ಸ್ಮನ್. ಈ ಥರ ಅನಲೈಸ್ ಮಾಡ್ತೀವಿ ನಾವು. ಅನಾಲಿಸಿಸ್ಗೆ ಯೂಸ್ ಆಗುತ್ತೆ ಡೇಟಾ. ಇದುವರೆಗೂ ಈ 6 ಮ್ಯಾಚಲ್ಲಿ 3 ಸಿಕ್ಸಸ್ ಹೋದಾಗ ಮೋಸ್ಟ್ ಸಿಕ್ಸಸ್ ಇನ್ ಇನ್ನಿಂಗ್ಸ್ ಸ್ಕೋರ್ಡ್. 3 ಬೌಂಡ್ರಿ 6 ಹೊಡೆದಿರೋ ಒಬ್ಬ ಬ್ಯಾಟ್ಸ್ಮನ್ನು. ಅದರ ದ ಮೋಸ್ಟ್ ಇನ್ ಇನ್ನಿಂಗ್ಸ್. ಇವನು 5 ಹೊಡೆದ, ರೆಕಾರ್ಡ್ ಆಯಿತು. ಹಿ ವಾಸ್ ದ ಫಸ್ಟ್ ಬ್ಯಾಟ್ಸ್ಮನ್ ಕ್ಯಾಪ್ಟನ್ ಟು ಸ್ಕೋರ್ 5 6 in innings. ಈ ಥರ ಅನಲೈಸ್ ಮಾಡೋದು. Keeper's gone for it and well taken. Well, he certainly wanted the ball. ಆಮೇಲೆ ಬೇಕಾದಷ್ಟು ವಿಶ್ವ ದಾಖಲೆ ಕಂಡಿದ್ದೀನಿ. ಒಂದು 25 30 50ಕ್ಕಿಂತ ಹೆಚ್ಚು ವಿಶ್ವ ದಾಖಲೆ ವರ್ಲ್ಡ್ ರೆಕಾರ್ಡ್ಸ್ ನಾನೇ ಕಂಡುಹಿಡಿದಿರೋದು. ಉದಾಹರಣೆಗೆ ಇಂಡಿಯಾ ವರ್ಸಸ್ ನ್ಯೂಜಿಲೆಂಡ್ ವರ್ಲ್ಡ್ ಕಪ್ ಇನ್ ಇಂಗ್ಲೆಂಡ್. ಅಲ್ಲಿ ಏನಾಯ್ತಂದರೆ KL ರಾಹುಲ್ ಶಿಖರ್ ಧವನ್ 1 ರನ್ ಹೊಡೆದ್ರು ಅಷ್ಟೇ. KL ರಾಹುಲ್ 1 ರನ್ನು, ಶಿಖರ್ ಧವನ್ 1 ರನ್ನು, ವಿರಾಟ್ ಕೊಹ್ಲಿ 3 ರನ್ ಬಂದು ಅವನು 1 ರನ್ನು. ಅದು ಒನ್ ಡೇ ಹಿಸ್ಟ್ರಿನಲ್ಲೇ ಫಸ್ಟ್ 3 ಜನ ಸಿಂಗಲ್ ರನ್ ಔಟ್ ಆಗಿರೋದು. ಒಂದೇ ಒಂದು 3 ಜನ. ಅದು ವರ್ಲ್ಡ್ ರೆಕಾರ್ಡ್. ಆನ್ ದಿ ಸ್ಪಾಟ್ ನಾವು ಔಟ್ ಆದ ತಕ್ಷಣ ಹೇಳಿದ್ದು. ಟಿ ವಿನಲ್ಲಿ ಬರಲೇ ಇಲ್ಲ, ಅದು ನಾವು ರೇಡಿಯೋನಲ್ಲಿ ಹೇಳಿದ್ವಿ. ಇನ್ನೊಂದು ರೆಕಾರ್ಡ್ ಏನಂದರೆ, ಕ್ರಿಕೆಟ್ನಲ್ಲಿ ನ್ಯೂ ಬಾಲ್ 2 ಫಾಸ್ಟ್ ಬೌಲರ್ಸ್ ತಾನೇ ಬೌಲ್ ಮಾಡೋದು. ಅಂದರೆ ಮೀಡಿಯಮ್ ಪೇಸ್ ಬೌಲರ್ಸ್ ಬೌಲ್ ಮಾಡ್ತಾರೆ. ಯಾವುದೋ ಶ್ರೀಲಂಕಾ ವರ್ಸಸ್ ವೆಸ್ಟ್ ಇಂಡೀಸ್ ಟೆಸ್ಟಲ್ಲಿ ಲಾಸ್ಟ್ ಇಯರು 2 ಸ್ಪಿನ್ನರ್ಸ್ ಓಪನ್ ಮಾಡಿದ್ದಾರೆ. 2 ಸ್ಪಿನ್ನರ್ಸ್ ಓಪನ್ ಮಾಡಿ 5 ವಿಕೆಟ್ ತೊಗೊಂಡಿದ್ದಾರೆ. ಅವನ 5 ಇವನ 5 ವರ್ಲ್ಡ್ ರೆಕಾರ್ಡ್. ಸ್ಪಿನ್ನರ್ಸ್ ಓಪನಿಂಗ್ ದ ಬೌಲಿಂಗ್ ಆ್ಯಂಡ್ ಟೇಕಿಂಗ್ 5 ವಿಕೆಟ್ಸ್ ಈಚ್, ಶೇರಿಂಗ್ ದ 10 ವಿಕೆಟ್ಸ್. ಸ್ಪಿನ್ನರ್ಸ್ ಓಪನ್ ಮಾಡ್ಬೋದಾ? ಮಾಡ್ಬೋದಲ್ಲ, ಯಾರು ಬೇಕಾದ್ರೆ ಮಾಡ್ಬೋದಲ್ಲ. ಫಾಸ್ಟ್ ಬೌಲರ್ಸ್ ಓಪನ್ ಮಾಡ್ತಾರೆ. ಪೇಸ್ ಇರುತ್ತಲ್ಲ, ಗ್ಲೇಸ್ ಇರುತ್ತೆ, ಪೇಸ್ ಇರುತ್ತೆ.
ಜೋರ ರೂಲೇನಿಲ್ಲ. ರೂಲೇನಿಲ್ಲ. ನೋಡಿ ಯಾರು ಬೇಕಾದ್ರೂ ನೋಡೋರು. ಇವ್ರು ನಮ್ಮ ಗುರುಗಳು ಆನಂದ್ಜಿ ದೋಸ ಅಂತ. ಅಂದರೆ ಇವರು ಅಂಕಿಅಂಶ ತಜ್ಞರೇ. ಹೌದು, ಕ್ರಿಕೆಟ್ ಸ್ಟ್ಯಾಟಿಸ್ಟಿಕ್ಸ್ ಎಕ್ಸ್ಪರ್ಟ್ಸ್. ನಮ್ಮ ಗುರುಗಳು. ಹಾಬಿನ ನಿಮಗೆ ಅದು ಪ್ರೊಫೆಷನ್? ಇದು ಹಾಬಿ ಆಯಿತು, ಹಾಬಿಂದ ಇಟ್ಕೊಂಡ್ರೆ ಪ್ರೊಫೆಷನ್ ಆಗೋಯ್ತು. ಆಮೇಲೆ ಸೊ ಇಟ್ ಇಸ್ ಅ ಪೇಯ್ಡ್ ಪ್ರೊಫೆಷನ್. ನಾನು ಬ್ಯಾಂಕ್ ಬಿಟ್ಟ ಮೇಲೆ ಐ ವರ್ಕ್ ಫಾರ್ yahoo.com. ಯಾಹೂ ಅವರು 7.5 ಲಕ್ಷ ಕೊಟ್ಟರು. ಪ್ರತಿ ವರ್ಷ 7.5 lakhs. 7.5 lakhs, 2 ವರ್ಷಕ್ಕೆ 15 ಲಕ್ಷ. ಅಷ್ಟು ಡಿಮಾಂಡ್ ಪ್ರೊಫೆಷನ್? ಹೌದು, 2 ವರ್ಷಕ್ಕೆ. ಆಮೇಲೆ ನಾನೇನು ಮಾಡಿದೆ, ಅದರಲ್ಲಿ 2 ಮಕ್ಕಳು ಮದುವೆ ಮಾಡಿದೆ. ಅದು ಒಬ್ಬರ ಹತ್ರ ಒಂದು ಸಾಲ ಮಾಡ್ಕೊಳ್ಳಿಲ್ಲ. ಕ್ರಿಕೆಟ್ ದುಡ್ಡಲ್ಲಿ ಮದುವೆ ಅಂತಂದರೆ ಇಲ್ಲೊಂದು ಸಾಲ ಆಗುತ್ತಲ್ಲಪ್ಪ. ಆಫ್ಕೋರ್ಸ್ ಮನೆ ಕಟ್ಟಿ ನೋಡು, ಮದುವೆ ಮಾಡಿ. ಹೌದು, ನಾನು ಒಬ್ಬರ ಹತ್ರ ಒಂದು 9 ಸಾಲ ಮಾಡಲಿಲ್ಲ. 15 ಲಕ್ಷ. ಓಕೆ. Single and 200 for Old Dravid. ನಾನು ಹುಟ್ಟಿದ್ದು ಹಿರಿಸಾವೆನಲ್ಲಿ. ಚಂದ್ರಾಯಪಟ್ಟಣ ಹುಟ್ಟಿದ್ದು. ಹಿರಿಸಾವೆ ನಮ್ಮ ಸ್ಥಳ. ನಾನು ಹುಟ್ಟಿದ್ದು 12th August 1946. 1953 January 1 ನಮ್ಮ ತಾಯಿ ಹೋಗ್ಬಿಟ್ರು. 53ನಲ್ಲೇ. ಆವಾಗ ನಾನು ಬೆಂಗಳೂರಿಗೆ ಕರ್ಕೊಂಬಂದು ನಮ್ಮ ತಂದೆ ಅವ್ರ ತಂದೆ ತಾಯಿ ಹತ್ರ ಬಿಟ್ಟರು. ನಮ್ಮ ತಂದೆ ಅವರು PWD ಇಂಜಿನಿಯರ್ ಆಗಿದ್ದರು, ಸಿವಿಲ್ ಇಂಜಿನಿಯರು. ಅವರು ಟ್ರಾನ್ಸ್ಫರ್ ಸಿಗಲಿಲ್ಲ ಇಮಿಡಿಯೇಟಾಗಿ. ಅದಕ್ಕೋಸ್ಕರ ಅವ್ರ ತಂದೆ ತಾಯಿ ಹತ್ರ ಬಿಟ್ಟರು. ನಾನು ಬೆಂಗಳೂರು ರತ್ನವಿಲಾಸರಲ್ಲೇ ಬೆಳೆದಿದ್ದು, ನೆಟ್ಗಲ್ಲಪ್ಪ ಸರ್ಕಲ್ ಹತ್ರ. ಅಲ್ಲಿ ಬೆಳೆದಿದ್ದು. ಅಲ್ಲಿ ಏನಾಗುತ್ತೆ ಅಂದರೆ ನನಗೆ ಕ್ರಿಕೆಟ್ಗೆ ಸರಿಯಾದ ವಾತಾವರಣ ಇತ್ತು. ಅಲ್ಲಿ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅಂತ ಒಬ್ಬರು ಡಾಕ್ಟರ್ ಇದ್ದರು. ಅವ್ರ ಮನೆ ಮಕ್ಕಳೆಲ್ಲ ನನ್ನ ವಯಸ್ಸಿನವರೇ. ಅವರೆಲ್ಲ ರಸ್ತೆಯಲ್ಲಿ ರೋಡಲ್ಲಿ ಕ್ರಿಕೆಟ್ ಆಡೋರು. ನಾನು ಜೊತೆ ಸೇರಿಕೊಂಡೆ, ಹಾಗೆ ಬೆಳೆದೆ. ಗಲ್ಲಿ ಕ್ರಿಕೆಟ್ ಅಲ್ಲ, ರಸ್ತೆ ಕ್ರಿಕೆಟ್. ಗಲ್ಲಿ ಕ್ರಿಕೆಟ್ ಬಾಂಬೆ ಬರ್ಡು, ಬೆಂಗಳೂರು ರಸ್ತೆ ಕ್ರಿಕೆಟ್ ಅಲ್ಲ. ಆಮೇಲೆ ಸ್ಕೂಲ್ನಲ್ಲಿದ್ದಾಗ ನಮ್ಮದೇ ಒಂದು ಟೀಮ್ ಇತ್ತು, ಆಚಾರ್ಯ ಪಾಠಶಾಲೆಯಲ್ಲಿ ನಾಮಕರಣ ಮಾಡ್ಕೊಳ್ತಿದ್ವಿ. ಆಮೇಲೆ BScಗೆ ಪ್ರೀ ಯೂನಿವರ್ಸಿಟಿಗೆ ವಿಜಯ ಕಾಲೇಜ್ ಸೇರಿದೆ. BSc ಅಲ್ಲೇ ಮಾಡಿದೆ. ಆಮೇಲೆ BE ಮಾಡಿದೆ, ಎಲೆಕ್ಟ್ರಿಕಲ್. RV ಕಾಲೇಜ್. ಇಲ್ಲಿಂದ ಕೆಂಗೇರಿಗೆ ಹೋಗ್ತಾ ಇದ್ವಿ. ಈ ಮನೇಲೆ ನಾನು ಓದ್ತಿದ್ದು. ಕ್ರಿಕೆಟ್ ಆಸಕ್ತಿ ಮುಂಚೆ ಟೆನ್ನಿಸ್ ಬಾಲ್ ಇತ್ತಲ್ಲ, ಟೆನ್ನಿಸ್ ಬಾಲ್ ಕ್ರಿಕೆಟ್ ಆಡ್ತಿದ್ವಲ್ಲ. ಅದಾದಮೇಲೆ ಕವಲೆ ಅಂತ ಹೇಳಿಬಿಟ್ಟು ನನ್ನ ಪ್ರೀ ಯೂನಿವರ್ಸಿಟಿ ಕ್ಲಾಸ್ಮೇಟು ಕವಲೆ ಸುಂದರರಾವ್ ಅಂತ. ಅವನು ಆಗಿನ ಕಾಲಕ್ಕೆ ಸ್ಕೋರರ್ ಅವನು. ಅವರು ನನಗೆ ಹುಚ್ಚಿಸಿದ್ರು. KSCಗೆಲ್ಲ ಪರಿಚಯ ಮಾಡಿಕೊಟ್ರು. ಸೊ ಅಲ್ಲಿ KSCಗೆ ಪರಿಚಯ ಆದಮೇಲೆ ನನಗೆ ಫಸ್ಟ್ ಮ್ಯಾಚು ಅಂದರೆ ಅದು ಇಂಟರ್ನ್ಯಾಷನಲ್ ಮ್ಯಾಚೇ. ಇನ್ನೂ ರಂಜಿ ಟ್ರೋಫಿನೂ ಮಾಡಿರಲಿಲ್ಲ, ಇಂಟರ್ನ್ಯಾಷನಲ್ ಮ್ಯಾಚ್ ಮಾಡಿದೆ. ಅದು ಯಾವುದು ಅಂದರೆ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಝೋನ್ 1968 ಡಿಸೆಂಬರ್ನಲ್ಲಿ. ಆ ಮ್ಯಾಚು ಒಂಥರ ಫೇಮಸ್ ಆಗುತ್ತೆ. ಯಾಕೆಂದರೆ ಆಸ್ಟ್ರೇಲಿಯನ್ಸು ಸೋಲೋ ಸ್ಟೇಜಿಗೆ ಬಂದ್ಬಿಟ್ರು. ಬಿಲ್ ಲಾರಿ ಅಂತ ಆಸ್ಟ್ರೇಲಿಯನ್ ಕ್ಯಾಪ್ಟನ್ನು ಕಾಲರ್ ಆಡ್ದ. ಚಂದ್ರಶೇಖರ್ ತುಂಬ ಚೆನ್ನಾಗಿ ಬಾಲ್ ಮಾಡಿದ್ರು. ಚಂದ್ರಶೇಖರ್ ಪ್ರಶ್ನೆ ತುಂಬ ಚೆನ್ನಾಗಿ ಬಾಲ್ ಮಾಡಿದ್ರು. ಅವ್ರು ಸೋಲೋ ಸ್ಟೇಜಲ್ಲಿ ಬಂದ್ಬಿಟ್ರು. ಅವಾಗ ಬರೀ ಕಾಲಲ್ಲ, ಪ್ಯಾಡಲ್ ಆಡ್ಬಿಟ್ಟು ಅವರಿಗೆಲ್ಲ ಮ್ಯಾಚ್ ಡ್ರಾ ಮಾಡಿಬಿಟ್ರು. ಅದಕ್ಕೂ ಮುಂಚೆ 1958 ಹೈಸ್ಕೂಲ್ನಲ್ಲಿದ್ದಾಗ ನಾವು ಆಚಾರ್ಯ ಪಾಠಶಾಲೆಯಲ್ಲಿ ಹೈಸ್ಕೂಲ್ ಸೆಕೆಂಡ್ ಇಯರ್ ಓದ್ತಾ ಇದ್ದೆ. ಆವಾಗ ನಮ್ಮ ಸ್ಕೂಲ್ ಟೀಮ್ ಕ್ಯಾಪ್ಟನ್ನು AV ವೆಂಕಟನಾರಾಯಣ ಅಂತ. ಅವನು ಆಮೇಲೆ ರಂಜಿ ಟ್ರೋಫಿ ಆಡ್ದ. ಒಳ್ಳೆ ಪಟವಳಿಕೆಯಲ್ಲಿ ಒಳ್ಳೆ ಹೆಸರು ತೊಗೊಂಡಿದ್ದ. ಅವನು ನಮ್ಮ ಸ್ಕೂಲ್ ಟೀಮ್ ಕ್ಯಾಪ್ಟನ್ನು. ನಮಗೆ ಏನು ಮಾಡೋರು ಅಂದರೆ ಶನಿವಾರ ಮ್ಯಾಚಲ್ಲಿ ಲಾಸ್ಟ್ ಪೀರಿಯಡ್ ರಜೆ ಕೊಟ್ಬಿಟ್ಟಾರೆ ನಮಗೆ, ಮ್ಯಾಚ್ ನೋಡೋಕೆ ಹೋಗಿ ಅಂತ. ಆ ಥರ ನಾನು ಮನೆಗೆ ಬಂದು 3 ಆಫ್ ಫೀಲ್ಡ್ ನ್ಯಾಷನಲ್ ಕಾಲೇಜ್ ಫೀಲ್ಡ್ಗೆ ಹೋದೆ ನಾ ಮ್ಯಾಚ್ ನೋಡೋಕ್ಕೆ ಅಂತ. ಆವಾಗ ಇವನು ಟಾಸ್ ಗೆದ್ಬಿಟ್ಟು ಸ್ಕೋರರ್ ಬಂದಿರಲಿಲ್ಲ. ಸೊ ನಾನು ನಿಂತಿದ್ದೆ ಒಂದು ಕಡೆಯಲ್ಲಿ. ನಾನೆಲ್ಲರೂ ಗೋಪಾಲಕೃಷ್ಣ ಅಂತ ಆಗಿದ್ದೆಲ್ಲ ಗೋಪಾಲಿ ಅಂತಲೇ ಕರಿತಿದ್ದು. ಗೋಪಾಲಿ ಬಾಮ್ಮ ಹೋಗಮ್ಮ ಆರ್ಡರ್ ಡೇ ಆಗಿಲ್ಲ ನಮಗೆಲ್ಲ. ಹುಡುಗರೆಲ್ಲ ಬಾಮ್ಮ ಹೋಗಮ್ಮ. ಈಗಲೂ ಅಷ್ಟೇ ನಮ್ಮ ಕ್ಲಾಸ್ಮೇಟ್ಸ್ ನಾವು ಕರಿಬೇಕಾದ್ರೆ ಏನಮ್ಮ ಬಾಮ್ಮ ಅಂತಲೇ ಕರೆಯೋದು ಹುಡುಗರಾದ್ರೂ. ಗೋಪಾಲಿ ಬಾಮ್ಮ ಸ್ಕೋರ್ ಮಾಡಮ್ಮ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅಂತ. ಅದನ್ನೇ ಸ್ಕೋರ್ ಮಾಡೋದು. ಫಸ್ಟ್ ಮ್ಯಾಚ್ ಸ್ಕೋರ್ ಮಾಡೋದು 1958. ಅದಾದ್ರೂ ಶುರುವಾಯ್ತು ಹಾಗೆ. That should go all the way. That was properly hit. ಅಂಕಿಅಂಶ ಹೇಗೆ ತೊಗೊಂಡೆ ಅಂತಂದರೆ, ನಾನು ಬ್ಯಾಂಕ್ ಸೇರಿಬಿಟ್ಟಿದ್ದೆ, ಜನ ಬ್ಯಾಂಕ್ ಸೇರಿದ್ದೆ. ಸ್ಯಾಟರ್ಡೇ ಮ್ಯಾಚ್ ಅದು. ಆವಾಗ ನೆಕ್ಸ್ಟ್ ಡೇ ಬ್ಯಾಡ್ಜ್ ಇಸ್ಕೋಬೇಕಲ್ಲ, ನಮಗೆಲ್ಲ ಬ್ಯಾಡ್ಜ್ ಕೊಡೋರು, ಸ್ಕೋರರ್ಸ್ ಬ್ಯಾಡ್ಜ್ ಅಂತ. ಬ್ಯಾಡ್ಜ್ ಕೊಡೋರು. ಆ ಬ್ಯಾಡ್ಜ್ ಕಲೆಕ್ಟ್ ಮಾಡಬೇಕು ಅಂತ ಹೇಳಿಬಿಟ್ಟು ರಿಚ್ಮಂಡ್ ಸರ್ಕಲಲ್ಲಿ ಹಿಡಿದು ಲೆವೆಲ್ ರೋಡಲ್ಲಿ ಹೋಗ್ತಾ ಇದ್ದೆ, ನಡ್ಕೊಂಡು ಹೋಗ್ತಾ ಇದ್ದೆ. ಸರ್ಜಾಪುರದಿಂದ ಬಸ್ಸಲ್ಲಿ ಬಂದು ದೇನಾ ಬ್ಯಾಂಕ್ ಸರ್ಜಾಪುರ ಸೇರಿದ್ದೆ. ಸರ್ಜಾಪುರ ಬ್ರಾಂಚು, ಸರ್ಜಾಪುರ ಊರಲ್ಲಿ ಒಂದು ದೇನಾ ಬ್ಯಾಂಕ್. ಅಲ್ಲಿಂದ ಬಂದು ರಿಚ್ಮಂಡ್ ಸರ್ಕಲ್ ಹಿಡಿದು ಲೆವೆಲ್ ರೋಡಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ. ಆವಾಗ ರಘುನಾಥ್ ಆ್ಯಂಡ್ ಪ್ರಸನ್ನ ಸಿಂಹರಾವ್ ಅಂತ ಇಬ್ಬರು ರಂಜಿ ಟ್ರೋಫಿ ಕ್ರಿಕೆಟರ್ಸ್. ರಘುನಾಥ್ ವಾಸ್ ಮೈ ಕ್ಲಾಸ್ಮೇಟ್. ಅವರಿಬ್ಬರು ಪ್ರಾಕ್ಟೀಸ್ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ರು ಮೋಟ್ರ್ ಬೈಕಲ್ಲಿ. ನಾನು ನೋಡಿ ರಘುನಾಥ್ ನಿಲ್ಲಿಸ್ದ, ಕರೆದ ಗೋಪಾಲಿ ಬಾಮ್ಮ ಇಲ್ಲಿ ನಿಂತು ಕರೆದ. ಹೋದೆ. ನಾನು ಎಷ್ಟೊಂದು ನೋಡಿದೆ ರಂಜಿ ಟ್ರೋಫಿ ಅಂತ ಕೇಳ್ದ. ನಾನು ಗೊತ್ತಿಲ್ಲಮ್ಮ, ಬರೀ ಸ್ಕೋರ್ ಮಾಡ್ತೀನಿ ಅಂತಂದೆ. ಇಟ್ಕೊಳ್ಳೋ, ಮುಂದೆ ಅನುಕೂಲ ಆಗುತ್ತೆ ಅಂತ ಒಂಥರ ಫೋರ್ಸಾಗಿ ಹೇಳ. ಅಲ್ಸ್ಮಿ
ಟೇಕ್ ಅಪ್ ಸ್ಟ್ಯಾಟಿಸ್ಟಿಕ್ಸ್. ಆ ಮ್ಯಾಚ್ ಆದಮೇಲೆ ಬಿ ಎಸ್ ಚಂದ್ರಶೇಖರ್ ಬಂದ ಹಿಂದೆ 4 ಬ್ಲಾಕಲ್ಲಿ ನಮ್ಮ ಮನೆ ನೆಕ್ಸ್ಟ್ ರೋಡಲ್ಲೇ ಇತ್ತು. ಅವ್ರ ಮನೆಗೆ ಹೋದರೆ ಅವ್ರ ತಂದೆ ಅವರು ಇಂಡಿಯನ್ ಕ್ರಿಕೆಟ್ ಅಂತ ಒಂದು ಹಿಂದೂ ಒಂದು ಪಬ್ಲಿಕೇಶನ್ ಬರೋದು. ಚಂದ್ರಶೇಖರ್ 1964 ಡೆಬ್ಯೂ ಮಾಡಿದ್ದು. ಅದಷ್ಟು ಆ ಪುಸ್ತಕ ಅಷ್ಟು ಇಟ್ಟಿದ್ರು ಅವರು. ಅವ್ರ ಮನೆಯಿಂದ ಒಂದಿಷ್ಟು ಲಾಂಗ್ ಪುಸ್ತಕ ಇಟ್ಬಿಟ್ಟರು. 1964, 65 3 ಪುಸ್ತಕ ಕೊಟ್ಟರು. ಆ ಪುಸ್ತಕದಿಂದ ಆ ಪುಸ್ತಕ ಇಸ್ ಮೈ ಫಸ್ಟ್ ಸ್ಕ್ರಾಚ್ ಬುಕ್ ಸ್ಕೋರ್ ಅಂಕಿಅಂಶ ಪುಸ್ತಕ. ನೋಡಿ ಫಸ್ಟ್ ಶುರು ಮಾಡಿದ್ದು ಇದು ನಿಮ್ಮ ಮೊಟ್ಟ ಮೊದಲ ಸ್ಟ್ಯಾಟಿಸ್ಟಿಕ್ಸ್ ಬುಕ್. ವಿಜಯ್ ಕುಮಾರ್ ಡೆಬ್ಯೂ ಅಗೇನ್ಸ್ಟ್ ಆಂಧ್ರ 1967-68. ಅಲ್ಲಿಗೆ 50 ವರ್ಷ ಮೇಲಾಯ್ತು ನೀವು. ಹೌದು. ಅಂದ್ರೆ ಆ ವಿಜಯ್ ಕುಮಾರ್ ಅನ್ನೋರು ಯಾವ್ಯಾವ ಮ್ಯಾಚಲ್ಲಿ ಎಷ್ಟೆಷ್ಟು ಹೊಡೆದ್ರು, ಎಷ್ಟು ಸ್ಕೋರ್ ಮಾಡೋ, ಎಷ್ಟು ಕ್ಯಾಚ್ ಹಿಡಿದ್ರು ಅದೆಲ್ಲ ಇದೆ. ಅಂದ್ರೆ ರಂಜಿ ಪ್ಲೇಯರ್ ಅವರು. ಹೌದು. ಅಂದ್ರೆ ಈ ಪುಸ್ತಕ 50 ವರ್ಷದ ಹಳೆ ಪುಸ್ತಕ. ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದೀವಿ ನೋಡಿ. 68 ಸ್ಕೋರ್ ಮಾಡಿದ್ದು. ಆಮೇಲೆ 71-72 KSAನಲ್ಲಿ ಫಸ್ಟ್ ಮ್ಯಾಚ್ ಆಗಿದ್ದು ಸ್ಟೇಡಿಯಮಲ್ಲಿ. ಇವಾಗ ಚಿನ್ಸಾಮಿ ಸ್ಟೇಡಿಯಂ ಫಸ್ಟ್ ಮ್ಯಾಚ್ ಆಗಿದ್ದು ಯಾವ ವರ್ಷ? 71-72. ಅಂದ್ರೆ ಅವಾಗ ಕಟ್ಟಿದ್ದು. ಕಟ್ಟಿದ್ದು. ಅದಕ್ಕೆ ಮುಂಚೆ ಸೆಂಟ್ರಲ್ ಕಾಲೇಜು ಅಲ್ಲಾಡೋರು. ಸೆಂಟ್ರಲ್ ಕಾಲೇಜಲ್ಲಿ ಡೆಬ್ಯೂ ಮಾಡಿದ್ದು ಸ್ಕೋರಿಂಗು ಪ್ರೆಸ್ ಬಾಕ್ಸಲ್ಲಿ. ಆ ಪ್ರೆಸ್ ಬಾಕ್ಸ್ ಸ್ಕೋರಿಂಗ್ ಅದು ಭಾಳ ಕಷ್ಟ. ಅದು ನೀವು ಅಫಿಷಿಯಲ್ ಸ್ಕೋರ್ ಮಾಡ್ಬೋದು, ಪ್ರೆಸ್ ಬಾಕ್ಸ್ ತುಂಬ ಕಷ್ಟ. ಯಾತಕ್ಕೆ ಅಂದರೆ ಜನ ಎಲ್ಲ ಕೂತಿರ್ತಾರೆ, ನಮ್ಮನ್ನೆಲ್ಲ ಕೂರಿಸ್ಬಿಡ್ತಾರೆ ಮಧ್ಯದಲ್ಲಿ. ನಾವೇನೋ ಬರೀತಾ ಇರ್ತೀವಿ, ಹಿಂದ್ಗಡೆ ನಮಸ್ಕಾರ ಕೇಳ್ತಾನೆ. ಸಪೋಸ್ ನೀವು ಬೋಲ್ ಮಾಡಿರ್ತೀರ, ಪರಮೇಶ್ವರ್ 6 ಓವರ್ ಬೋಲ್ ಮಾಡಿರ್ತಾರೆ ಅಂತ ಇಟ್ಬಿಡಿ. ಅವ್ರು ಬ್ಯಾಟ್ ಮಾಡ್ತಾರೆ, ನಾನು ಸ್ಟ್ರೈಕರ್ ಇರ್ತೀನಿ. ಯಾವನೋ ಕೇಳ್ತಾನೆ ಪರಮೇಶ್ವರ್ ಸ್ಪೆಲ್ ಹೇಳ್ರಿ ಅಂತ. ಎಷ್ಟು 6 ಓವರ್ ಅಷ್ಟೇ ಅವ್ನು ಬೋಲ್ ಹೇಳಿ ಅಂತ. 6 ಓವರು 2 ಮೇಲಿಂದ 4 ರನ್ 1 ವಿಕೆಟ್ ಇಮಿಡಿಯೇಟಾಗಿ ಹೇಳಬೇಕು. ಪರಮೇಶ್ವರು ಆ ಸ್ಪೆಲ್ನಲ್ಲಿ 6 ಓವರ್ ಒಟ್ಟಿಗೆ ಮಾಡಿದ್ದಾರೆ. ಅದರಲ್ಲಿ 2 ಮೇಡಿನ್ ಇದೆ, 4 ರನ್ ಕೊಟ್ಟಿದ್ದಾರೆ, 2 ವಿಕೆಟ್. ಇಮಿಡಿಯೇಟಾಗಿ ಹೇಳಬೇಕು. 1 ನಿಮಿಷ ತಡ ಮಾಡ್ಬೋದು. ತಡ ಮಾಡಿ ಇನ್ನೊಬ್ಬ ಸ್ಕೋರ್ ಬುಕ್ ನೋಡ್ಕೊಂಡು ಇಮಿಡಿಯೇಟ್ ಹೇಳಬೇಕು. ಆಮೇಲೆ ಇದೇ ಥರ ಹುಚ್ಚಿಳಿತು. ಕಂಪ್ಲೀಟ್ KSCA ಮನೆ ಎಲ್ಲ ಮತ್ಬಿಟ್ಟು ಎಲ್ಲ KSCAನೇ. ಪ್ರತಿದಿನ KSCA ಸೈಕಲ್ ಹಾಕೊಂಡು ಹೋಗೋದು. ಬ್ಯಾಂಕು ಆಮೇಲೆ ಸೇರಿದ್ದು. ಬ್ಯಾಂಕ್ ಯಾವ ವರ್ಷ? ಬ್ಯಾಂಕ್ 71 ಅದು ಏನು ಯಾವುದೋ ಒಂದು ಬಾಕ್ಸ್ ನಂಬರ್ ಅಡ್ವರ್ಟೈಸ್ಮೆಂಟ್ ಬಂತು. ಅದಕ್ಕೆ ಅಪ್ಲೈ ಮಾಡಿ ಸಿಕ್ಕಿದ್ದು ಕೆಲಸ. ಸಾಗರ್ ಟಾಕೀಸಲ್ಲಿತ್ತು ನಮ್ಮ ಆಫೀಸು, ರೀಜನಲ್ ಆಫೀಸು. ಸಾಗರ್ ಟಾಕೀಸ್ ಕೆಳಗಡೆ ಇತ್ತು ನಮ್ಮ ಬಿಲ್ಡಿಂಗ್. ಬ್ಯಾಂಕ್ ಸರ್ಜಾಪುರಕ್ಕೆ ಡಿಸೆಂಬರ್ 15, 1971 ಸೇರಿದ್ದು ಬ್ಯಾಂಕ್. 71 ಅವಾಗ ಶುರುವಾಗಿತ್ತು. ನಮ್ಮ ಮೋಹನ್ ಕಾವಲ್ ಬ್ರಾಂಚ್ ಮ್ಯಾನೇಜರು. ಕರ್ನಾಟಕ ರಣಜಿ ಟ್ರಾಫಿ ಗೆತ್ತು. ಆವಾಗ ಮನೇಲೆಲ್ಲ ಮಾಡ್ಕೊಂಡು ಟೈಪ್ ರೈಟರ್ಗೆಲ್ಲ ಆಫೀಸಲ್ಲಿ ಟೈಪ್ ಮಾಡ್ತಾ ಟೈಮಿಂದಾಗ ಗೋಪಾಲಕೃಷ್ಣ ಬಿಟ್ಬಿಡಿ, ಇದೇ ನಿಮಗೇನು ಉಪಯೋಗ ಆಗಲ್ಲ ಅಂತ ಅವರು ಡಿಸ್ಕರೇಜ್ ಮಾಡಿದರು. ಇರಲಿ ಬಿಡಿ ಸರ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಡೇ ಪೇಪರ್ ಬಂದ್ಬಿಡ್ತಾರೆ. ಪ್ರಜಾವಾಣಿ ಪಬ್ಲಿಷ್ ಮಾಡಿಬಿಟ್ರು. ಸೂರಿ ಆವರೇಜಸ್ ಎಲ್ಲ. ಸ್ವಾಮಿ ಇದು ಒಂಥರ ನೇಮ್ ಬಂದಮೇಲೆ ಸುಖ, ನೇಮ್ ಬರೋದಂಗೆ ಸ್ಟ್ರಗಲ್ಲು. ಎಲ್ಲ ಫೀಲ್ಡು ಅಷ್ಟೇ. ಹೌದಾ? ನಮಗೆ ಡೆಕ್ಕನಲ್ಲಿ ಒಬ್ಬರು ಸೀನಿಯರ್ ಸ್ಪೋರ್ಟ್ಸ್ ಬಂದಿದ್ದರು. ಅವ್ರು ನನಗೆ ಓಪನ್ನಾಗಿ ಕೇಳಿದರು, ಹಿಂದೆ ಸರಿ ಅಂತ ಅಷ್ಟು ಕರೆಕ್ಟಾಗಿ ಹೇಳ್ತೀಯ, ನೀನೇನಾದ್ರು ತಪ್ಪು ಕೊಟ್ಟರೆ ನಾನು ಬಿಟ್ಬಿಡ್ತೀನಿ. ನನ್ನ ಇನ್ನೊಬ್ರು ನಾಗರಾಜರಾವ್ ಅಂತ, ನಾಗರಾಜರಾವ್ ಅಂತ ತೊಗೊಳ್ತೀನಿ ಅಂತ ಹೇಳಿ ಅದಂಗೆ ಅಷ್ಟೊಂದು ಹೆದರ್ಸಿದ್ದವ್ರು. ಅವೆಲ್ಲ ಗೆದ್ಕೊಂಡು ಆ ಥರ ಎಲ್ಲ ಗೆದ್ಕೊಂಡು ಸಮುದ್ರ ಈಜ್ಕೊಂಡು ಬಂದಿದ್ರು. ಅಂದರೆ ಒಂದು ನನ್ನ ಅನುಭವ 3D 3D. ಒಂದು ಡಿಟರ್ಮಿನೇಷನ್ನು, ಡೆಡಿಕೇಶನು, ಡಿವೋಷನ್. ಈ 3 ಇದ್ದೇ ಇರಬೇಕು ಮನುಷ್ಯ ಸಾಧನೆ ಮಾಡಬೇಕಾದ್ರೆ. ಡಿಟರ್ಮಿನೇಷನ್ನು, ಡೆಡಿಕೇಶನ್ನು, ಡಿವೋಷನ್ನು 3 ಇರಬೇಕು. ಡಿಟರ್ಮಿನೇಷನ್ ನಾನು ಛಲ, ನಾನು ಗೆಲ್ತೀನಿ ಅಂತ. ಡಿವೋಷನ್ ಅಂದರೆ ಕಂಪ್ಲೀಟ್ ಅದರ ಕಡೆನೇ ಒಂದೇ ಮನಸ್ಸು. ಡಿಟರ್ಮಿನೇಷನ್ ಅಂದರೆ ಛಲ, ಡಿವೋಷನ್ನು, ಡೆಡಿಕೇಶನ್ನು. ಅಂದರೆ ಅದರಲ್ಲೇ ಮುಳುಗಬೇಕು. 3 ಇದ್ದರೆ ವಸ್ತು. ನೀವು ಅಷ್ಟೇ, ನಿಮ್ಮ ಫೀಲ್ಡಲ್ಲಿ ಎಷ್ಟು ಸಾಧನೆ ಮಾಡಿದ್ರೆ ಒಂದು ಸ್ವಲ್ಪ ನಿಮಗೆ ಗೊತ್ತಾಗಲ್ಲ. ಅವ್ರು ಹೇಳ್ತಾರೆ ಪಕ್ಕದಲ್ಲಿರೋರು, ಎಷ್ಟು ಡೆಡಿಕೇಟ್ ಮಾಡಿದರೆ ಈ ಲೆವೆಲ್ಗೆ ಬರಬೇಕು. ಕಲಾ ಮಾಧ್ಯಮ ಬೆಳೆಸ್ಬೇಕೇನು ಸುಮ್ಮನೆ ಆಗುತ್ತಾ? ಅದು ಇಟ್ ಈಸಿ ಫಾರ್ ಯು? ನೋ, ಕಷ್ಟ. ಆ ಕಷ್ಟ ಗೆದ್ದೇ ಸುಖ ಸಿಗೋದು. ಕಷ್ಟಪಟ್ಟರೆ ಸುಖ ಉಂಟು ಅಂತಲ್ಲ, ಆ ಥರ. ಆಮೇಲೆ ಇನ್ನೊಂದು ತಮಾಷೆ ಆಯಿತು. ಏನು ತಮಾಷೆ ಅದು? ಜಸ್ದೇವ್ ಸಿಂಗ್ ಅಂತ ಆಲ್ ಇಂಡಿಯಾ ರೇಡಿಯೋದಲ್ಲಿ ಅವ್ರ ಚೀಫ್ ಸ್ಪೋರ್ಟ್ಸ್ ಜಸ್ದೇವ್ ಸಿಂಗ್ ಅಂತ. ಅವ್ರ ಹೆಸರು ಭಾಳ ಎಲ್ಲರೂ ಕೇಳಿರ್ತಾರೆ. ಯಾಕಂದರೆ ಹಾಕಿ ಕಾಮೆಂಟ್ರಿ ಕೂಡ ಅವರು ಹಾಕಿ ಕೂಡ ಕಾಮೆಂಟ್ರಿ ಮಾಡೋರು. ಅವ್ರನ್ನ ಒಳ್ಳೆ ಫ್ರೆಂಡ್ ಆದರು. ಬೆಂಗಳೂರಿನಲ್ಲಿ ಟೆಸ್ಟ್ ಮ್ಯಾಚ್ ಶುರುವಾದವು 75ಅಲ್ಲಿ 74-75 ಇಂಡಿಯಾ ವಾಸ್ ಫಸ್ಟ್ ಟೆಸ್ಟ್ ಮ್ಯಾಚ್. ಅದಕ್ಕೆ MS ಶ್ರೀಹರಿ ಅಂತ ಹೇಳ್ಬಿಟ್ಟು ಪುರೋಗಡೆ ಅವನನ್ನು ಬುಕ್ ಮಾಡಿದರು ಆ ಮ್ಯಾಚ್ಗೆ. ಸುರೇಶ್ ಸಲಯ್ಯ ಅಂತ ಒಬ್ಬ ಹಿಂದಿ ಕಾಮೆಂಟೇಟ್ರು, ಅವನು ಯಶವಂತ್ ಚಾರ್ ಅಂತ ಒಬ್ಬ ಸ್ಕೋರರ್, ಬಾಂಬೆನ ಸ್ಕೋರರ್. ಅವ್ನು ಕರ್ಕೊಂಡ್ಬಂದ್ಬಿಟ್ಟಿದ್ದ ಬೆಂಗಳೂರಿಗೆ. ನಿನಗೆ ಸ್ಕೋರಿಂಗ್ ಕೊಡಿಸ್ತೀನಿ ಅಂತ ಅಷ್ಟು ಮಾಡ್ಕೊಂಡು ಬಂದ್ಬಿಟ್ಟಿದ್ದ. ಇಲ್ಲಿ ಶ್ರೀಹರಿಗೆ ಪ್ರೆಷರ್. ಸುರೇಶ್ ಸಲಯ್ಯ, ಗೋಪಾಲಕೃಷ್ಣ ವಿ ಡೋಂಟ್ ನೋ,
You are telling that he is making his debut. He may not be comfortable. I have bought a person, ಯಶವಂತ್ ಚಂದ್ರ, ಯು ಪ್ಲೀಸ್ ಗಿವ್ ಹಿಮ್ ಅಂತ ಪ್ರೆಷರು. MSC ಅವ್ರು ಏನು ಹೇಳಿದಂತೆ, ನೋಡಿ ಸುರೇಶ್ ರೈ ಅವರೇ, ಒಪ್ಕೊಳ್ತೀನಿ ಗೋಪಾಲಕೃಷ್ಣ ಹೊಸಬ, ಆದರೆ ಬೆಂಗಳೂರಲ್ಲಿ ಪರ್ಮನೆಂಟ್ ಸೆಟ್ಲ್ ಆಗುತ್ತೆ. ಅವಾಗ ಎವ್ರಿ ಟೈಮ್ ಐ ಕೆನಾಟ್ ಕಾಲ್ ಯಶವಂತ್ ಚಾರ್ ಫ್ರಮ್ ಬಾಂಬೆ, ಐ ಹ್ಯಾವ್ ಟು ಬಿಡ್ ಆನ್ ಮೈ ಓನ್ ಪ್ಯಾರಾಫಿನ್ ನಾನು ಕೊಟ್ಟರು. ನಾನು ಅಲ್ಲಿಂದ ಬೆಳೆದೆ. ಮೊದಲು ಮ್ಯಾಚ್ ಹಿಡಿಬೇಕಾದ್ರೆ ಅಲ್ಲೇ ಕೂತ್ಕೋತಿದ್ರಾ? ಕಾಮೆಂಟ್ರಿ ಬದಲು ಕೂತ್ಕೋಬೇಕಲ್ಲ, ಮ್ಯಾಚಲ್ಲಿ ಸ್ಕೋರ್ ಮಾಡಬೇಕಲ್ಲ ಮುಂಚೆ. ಸೊ ಮ್ಯಾಚ್ ಸ್ಕೋರ್ ಮಾಡಬೇಕು ಅಂದರೆ ನೀವು ಮ್ಯಾಚಲ್ಲಿ ಇರಲೇಬೇಕು. ನೋಡಿ ಫಸ್ಟ್ ಟೆಸ್ಟ್ ಮ್ಯಾಚ್ ಸ್ಕೋರಿಂಗ್ ತೋರಿಸ್ತೀನಿ ನೋಡಿ, ಎಲ್ಲ ಆಟೋಗ್ರಾಫ್ ಇದೆ ಇದರಲ್ಲಿ. ಇದು ನೋಡಿ ಫಸ್ಟ್ ಟೆಸ್ಟ್ ಮ್ಯಾಚ್ ಸ್ಕೋರಿಂಗ್, ಕಲರ್ ಸ್ಕೋರಿಂಗ್ ಅಂತ ಹೇಳಿದ್ನಲ್ಲ, ಇದು ಎಲ್ಲ ಆಟೋಗ್ರಾಫ್. ಯಾವ ಮ್ಯಾಚ್? ವೆಸ್ಟ್ ಇಂಡೀಸ್ ಇಂಡಿಯಾ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ಮ್ಯಾಚ್. ಯಾವ ವರ್ಷ? November 22, 23, 24, 26, 1974. ನೋಡಿ ಫ್ರೆಡ್ರಿಕ್ಸ್ ಒಂದು ಆಟೋಗ್ರಾಫ್ ಇದೆ. ಅಂದರೆ ನಾನು ಅರ್ಥ ಮಾಡ್ಕೋತಿರೋದು, ಮ್ಯಾಚಲ್ಲಿ ಕುತ್ಕೊಂಡು ನೀವು ಬರ್ಕೋಬೇಕು. ಅವು ಕಂಪ್ಯೂಟರ್ ಇಲ್ಲ, ಬರ್ಕೋಬೇಕು. ನಾನು ಕೈನಲ್ಲಿ ಮಾಡಿದೆ ಸ್ಕೋರಿಂಗ್. ಸರಿ, ಬರ್ಕೊಂಡು ಆಮೇಲೆ ನಮ್ಮ ರೆಕಾರ್ಡ್ ಅದು ಅಷ್ಟೇ. ಅದು ಬೇರೆ ಅಲ್ಲಿ BCCI ಅಥವಾ ಡಿಪಾರ್ಟ್ಮೆಂಟ್ಗೆ ಕೊಡ್ಬೇಕಿತ್ತ? ಇದು KSA ಇರ್ತಿದ್ದು. ನಾನು ಮಾಡಿದೆ, ನನ್ನ ಪರ್ಸನಲ್ ರೆಕಾರ್ಡ್ ಅಷ್ಟೇ. ಇದು ಅವ್ರಿಗೆಲ್ಲ ಸ್ಪೋರ್ಟ್ಸ್ ಅಥಾರಿಟೀಸ್ಗೆಲ್ಲ ನಂದದು, ನನ್ನ ಪರ್ಸನಲ್ ರೆಕಾರ್ಡ್. ನಾನು ಆಕಾಶವಾಣಿಗೆ ಮಾಡಿದ್ದಲ್ಲ. ಟೈಮ್ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀರಿ ಬ್ಯಾಂಕು ಮತ್ತು ಮ್ಯಾಚ್ ಎಲ್ಲ? ಅದೇನಾಯ್ತಂದರೆ ನನ್ನ ರಜಾ ಎಲ್ಲ ಕ್ರಿಕೆಟ್ ಮ್ಯಾಚ್ ಇಡೋದು. ಇವನ್ ಬರಬೇಕು ರಜಾ ಸಿಗಲಿಲ್ಲ ನನಗೆ, ಎಲ್ಲ ಕ್ರಿಕೆಟ್ ಮ್ಯಾಚ್ ಇಡೋದು. ಆಮೇಲೆ 1994 ಬಾಂಬೆಗೆ ಹೋದೆ ನಾನು. ಬಾಂಬೆ ನಾನೇ ಖುದ್ದಾಗಿ ಟ್ರಾನ್ಸ್ಫರ್ ತೊಗೊಂಡೋದೆ. ಅಲ್ಲಿ ಬಾಂಬೆದಲ್ಲಿ ನಂಗೆ ಅಡ್ವಾಂಟೇಜ್ ಅಂದರೆ ಐ ವಾಸ್ ಇನ್ ದ ಹೆಡ್ ಆಫೀಸ್, ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟಲ್ಲಿದ್ದೆ. ಒಂದು ಸತಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇನ್ಸ್ಪೆಕ್ಷನ್ಗೆ ಬಂದರು. ಅವಾಗ ನಾನು ಡಿಪಾರ್ಟ್ಮೆಂಟಿಗೆ ಹೋಗ್ತಿರ್ಲಿಲ್ಲ, ಬರೀ ಹೆಡ್ ಆಫೀಸ್ ಕಡೆ ಹೋಗೋದೆ. ಹೆಡ್ ಆಫೀಸ್ ನಮಗೆ ಇನ್ಸ್ಪೆಕ್ಷನ್ ಡಿಪಾರ್ಟ್ಮೆಂಟು ಕಳ್ಕೊಂಡು ಒಂದು ಏನು IBA ಹೋದೆ. IBA ಅಂತ ಇಂಡಿಯನ್ ಬ್ಯಾಂಕ್ ಅಸೋಸಿಯೇಷನ್ ಅಂತ ಚೇರ್ಮನ್. ಅಲ್ಲಿ ಚೇರ್ಮನ್ ನಟೇಕರ್ ಅಂತವ್ರು, ಅವ್ರನ್ನ ಪರ್ಸನಲ್ ಹೋಗಿ ಮೀಟ್ ಮಾಡಿದೆ. ಈ ಥರ ಇದೆ ಪೊಸಿಷನ್ ಅಂತ. ಅವ್ರ ನೆಕ್ಸ್ಟ್ ಮೀಟಿಂಗಲ್ಲೇ ಒಂದು ನೋಟ್ ಹಾಕ್ಬಿಟ್ಟು ಎಲ್ಲ ಸ್ಕೋರರ್ಸು ಸೆಷನ್ಗೆ ರಜೆ ಕೊಟ್ಬಿಟ್ರು ಬ್ಯಾಂಕಲ್ಲಿ, ಸ್ಪೆಷಲ್ ಲೀವ್ ಅಂತ. ಅದು ಅಡ್ವಾಂಟೇಜ್ ಆಯ್ತು. ಈಗ ಬ್ಯಾಂಕಲ್ಲಿ ಇದ್ದವರು ಯಾರು ಈ ಥರ ಸ್ಕೋರಿಂಗ್ ಮಾಡ್ತಾರೋ ಅಥವಾ KSA ಹೋಗಿ ಅಥವಾ ಮ್ಯಾಚ್ ಸೆಂಟ್ರಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾರೆ, ಅವ್ರಿಗೆಲ್ಲ ಸ್ಪೆಷಲ್ ಲೀವ್ ಕೊಡ್ತಾರೆ. ಅದು ನಾನು ಮಾಡಿಸಿದ್ದು. ಇದೆಲ್ಲ ಪೇ ಕಟ್ಟಿಲ್ಲ, ಸ್ಪೆಷಲ್ ಲೀವ್ ಅಂತ. ರೂಲ್ಸ್ ಬಿಟ್ಟು ಇದೇ ನಾನು ಹೇಳಿದ್ದು ಕಲರ್ ಸ್ಕೋರಿಂಗ್ ಅಂತ. ನಾನೇ ಕಲರ್ ಸ್ಕೋರಿಂಗ್ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇದನ್ನು ನಾನೇ ಫಸ್ಟ್ ದೇಶದಲ್ಲೇ ಫಸ್ಟ್ ಶುರು ಮಾಡಿದ್ದು. ಅದು ಯಾತಕ್ಕೆ ಅಂದರೆ ನಾನು ಬೆವರು ಮನುಷ್ಯ. ಆ ಅಫಿಷಿಯಲ್ ಸ್ಕೋರಿಂಗ್ ಮಾಡುವ ಕೈ ಇಟ್ಬಿಟ್ರೆ ಎಲ್ಲ ಸ್ಪಂಜ್ ಆಗಿಬಿಡೋದು, ಕಂಪ್ಲೀಟ್ ಇಂಕ್ ಸ್ಕೋರ್ ಶೀಟೆಲ್ಲ ಸ್ಪಂಜ್ ಆಗಿಬಿಡೋದು. ಆವಾಗ ಇದು ಶುರು ಮಾಡಿದೆ. ಅದು ಡಾಟ್ ಪೆನ್ನಲ್ಲಿ. ಡಾಟ್ ಪೆನ್ನೇ ಯೂಸ್ ಮಾಡ್ತಿರ್ಲಿಲ್ಲ ಆವಾಗ. He's hit that right in the meat of the bat. ಗವಾಸ್ಕರ್ ಅವರು ಬೆಂಗಳೂರಿನಲ್ಲಿ ಆಸ್ಟ್ರೇಲಿಯಾ ಮೇಲೆ 10 ರನ್ ಹೊಡೆದ್ರು. ಫಸ್ಟ್ ಬಾಲು 3 ರನ್ ಹೊಡೆದ್ರು ಅವರು. ಆ 3 ರನ್ ಹೊಡೆದಾಗ 5,000 ರನ್ ಕಂಪ್ಲೀಟ್ ಮಾಡಿದ್ರು ಯಾರು, ಗವಾಸ್ಕರ್. ನಾನೇನು ಮಾಡಿದೆ, ಆವಾಗ ಎಲ್ಲರೂ ಮೀಟ್ ಮಾಡೋದಾಗಿತ್ತು. ಇವಾಗ ಯಾರನ್ನು ಮೀಟ್ ಮಾಡೋಕ್ಕಾಗಲ್ಲ, ಎಲ್ಲರನ್ನೂ ಮೀಟ್ ಮಾಡೋದಾಗಿತ್ತು. ಆಮೇಲೆ ಅದು ಕೊಟ್ಟೆ ಅವ್ರಿಗೆ. ಅವರು ಆಮೇಲೆ ಸ್ಪೋರ್ಟ್ಸ್ ವರ್ಲ್ಡ್ ಅಂತ ಕನ್ನಡದಲ್ಲಿ ಒಂದು ಮ್ಯಾಗಝೈನ್ ಬರೋದು. ಅದರಲ್ಲಿ ಬರೋದು ಏನು ಬರೋದು, ಈವನ್ ದೋ ಐ ಸ್ಕೋರ್ಡ್ 10 runs in this match, when I was in 3, I completed 5,000 runs. The importance of this achievement was not known to me until statistician HR Gopalakrishna gave me the complete list of batsmen who scored 5,000 in Test cricket ಅಂತ. ಇದು ಕಂಪ್ಲೀಟ್ ವರ್ಬ್ಯಾಟಿಮು. 39-40 ವರ್ಷ ಆಯ್ತು ಅವ್ರು ಬರೆದು, ಇನ್ನೂ ಜ್ಞಾಪಕ ಇದೆ. ಇನ್ನೊಂದಂದರೆ ML ಜಯಸಿಂಹ ಅಂತ, ಹೈದರಾಬಾದ್ ಕ್ಯಾಪ್ಟನ್ನು. ಅವರು ತುಂಬ ಫ್ರೆಂಡ್ ಆಗೋಗಿದ್ರು. ಅವರು 25 ವರ್ಷ ಆಡಿ ರಿಟೈರ್ ಆದ ವರ್ಷ ನನಗೆ ಹೇಳಿದರು, ಹತ್ರ ಗೋಪಾಲ್, ಐ ಆಮ್ ರಿಟೈರಿಂಗ್ ನೆಕ್ಸ್ಟ್ ಇಯರ್ ಫ್ರಮ್ ಹೈದರಾಬಾದ್ ಕ್ರಿಕೆಟ್. EB ಐಬಾರ ಅಂತ ಅವ್ರಿಗಿಂತ ಮುಂಚೆ ಹೈದರಾಬಾದ್ ಕ್ಯಾಪ್ಟನ್ ಮಾಡಿದ್ರು, ಅವರು 25 ವರ್ಷ ಆಡಿದರು. ಸೊ ಐ ವಿಲ್ ಬಿ ದ ಸೆಕೆಂಡ್ ಕ್ರಿಕೆಟರ್ ಫ್ರಮ್ ಹೈದರಾಬಾದ್ ಟು ಪ್ಲೇ 25 years. ಪ್ಲೀಸ್ ಗಿವ್ ಮಿ ಮೈ ಕೆರಿಯರ್ ರೆಕಾರ್ಡ್ ಅಂತ. ಅದು ಮಾಡಿಕೊಟ್ಟೆ ಅವ್ರಿಗೆ. ಇನ್ನೊಂದು ವಿಚಿತ್ರ ಸನ್ನಿವೇಶ ಅಂದರೆ ಬೆಂಗಳೂರಲ್ಲಿ ಒಂದು ಟೆಸ್ಟ್ ಮ್ಯಾಚು. ಆ ಟೆಸ್ಟ್ ಮ್ಯಾಚ್ ಸ್ಕಂದ್ಗುಪ್ತ ಅಂತ ಹಿಂದಿ ಕಾಮೆಂಟೇಟ್ರು. ಅವ್ರೇನು ಮಾಡಿದ್ರೆ ನನಗೆ, ಅವ್ರು ಕ್ವಶನ್ ಕೇಳಿದ್ರೆ ತಪ್ಪು. ಇಬ್ಬರು ಬ್ಯಾಟ್ಸ್ಮನ್ ಸೇರಿದ್ರೆ ಪಾರ್ಟ್ನರ್ಶಿಪ್ ಆಗುತ್ತೆ. ಅದು 100 ರನ್ ಪಾರ್ಟ್ನರ್ಶಿಪ್ ಆಗಿತ್ತು. ವಿಚ್ ಇಸ್ ದ ಪ್ರೀವಿಯಸ್ ಬೆಸ್ಟ್ ನನಗೆ ವಿಚ್ ಇಸ್ ದ ಲೀಸ್ಟ್ ಅಂದರು. ನಾನು ಕಣ್ಣು ಮುಚ್ಚಿದ್ರೆ 0 ಅಂದ್ಬಿಟ್ಟೆ. ಲೀಸ್ಟ್ ಅಂದರೆ 0 ತಾನೆ. ಆವಾಗ ವಿ ರಾಮಮೂರ್ತಿಯಿಂದ ಇನ್ನೊಬ್ಬ ಅವರೇ ಅವರು ಕಾಮೆಂಟೇಟ್ರು ನಾನು ಬೆಂದಿಟ್ಟು, ಗೋಪಾಲ್, ವಾಟ್ ಎ ಪ್ರೆಸೆನ್ಸ್ ಆಫ್ ಮೈಂಡ್ ಐಸ್. ಆ ಕ್ಷಣ 1 ನಿಮಿಷನೂ ತಡಿಲಾರೆ 0 ಅಂದಲ್ಲ, ಅದು ಅಪ್ರಿಷಿಯೇಟ್ ಮಾಡೋದು. ಬೇಕಾದಷ್ಟು
ಧೋನಿ ಮೀಟ್ ಮಾಡಿ 2011 ವರ್ಲ್ಡ್ ಕಪ್ ಕಂಪೈಲೇಷನ್ ಪೂರ್ತಿ ಕೊಟ್ಟಿದ್ದೀನಿ. ಓಕೆ, ಈಗ ಇದೆಲ್ಲ ಕಂಪ್ಯೂಟರ್ ಇತ್ತಾ? ಅವಾಗ ಕಂಪ್ಯೂಟರ್ ಎಲ್ಲ ಮ್ಯಾನ್ಯಲ್. ಈಗ ಕಂಪ್ಯೂಟರ್ ಇವಾಗ ನೋಡಿ, ಇವಾಗ ಲೇಟೆಸ್ಟ್ ಅಂದರೆ IPL ತೋರಿಸ್ತೀನಿ ನಿಮಗೆ. IPL ಸ್ಕೋರ್ ಶೀಟು ಎಲ್ಲ IPL ಅಂಕಿಅಂಶ ಪುಸ್ತಕ ಅದು ಕಂಪ್ಲೀಟ್. ಈ ಥರ ಆಲ್ ದ ಎಡಿಷನ್ ನಾನೇ ನೋಡಿ. ಐ ಮೀನ್ ಅಥಾರಿಟಿನ IPL. ಫೋಟೋ ಎಲ್ಲ ಹಾಕಲ್ಲ ನೀವು? ಫೋಟೋಸ್ ಕಷ್ಟ ಸಿಗೋದು. ಈಗಲೂ ಕೈಲೇ ಬರೀತೀರಾ? ಈಗ ಮೊಬೈಲಾ? ಕಂಪ್ಯೂಟರ್. ನೋಡಿ ಶಾರ್ಟ್ ಫೋಟೋ ನೋಡಿ. ಸರ್ಗೆ ಸ್ಟೇಟ್ ಅವಾರ್ಡ್ ಬಂದಿರೋದು ಯಾವ ವರ್ಷ ಬಂತಾರೆ? 1989ನಲ್ಲಿ ದಸರಾ ಕ್ರೀಡಾ ಪ್ರಶಸ್ತಿ, 2010ನಲ್ಲಿ ರಾಜ್ಯೋತ್ಸವ ಅವಾರ್ಡ್, 2010ಕ್ಕೆ ರಾಜ್ಯೋತ್ಸವ ಅವಾರ್ಡ್, ಸ್ಟೇಟ್ ಅವಾರ್ಡ್ ಬಂದಿದೆ ಸರ್. ಇದು KSC 75 ವರ್ಷ ಕೊಟ್ಟಿದ್ದು. ಯಾರು KSC ಅದು? ಪ್ಲಾಟಿನಮ್ ಜೂಬ್ಲಿ 75 ಇಯರ್ಸ್. ಇದು ನೋಡಿ ಒಂದು ಫೋಟೋಗ್ರಾಫು, 4 ಜನ ಇಂಡಿಯನ್ ಸ್ಪಿನ್ನರ್ಸು. ಯಾರ್ಯಾರು? ಫಸ್ಟು ವೆಂಕಟರಾಘವನು, ಪ್ರಸನ್ನ, ಚಂದ್ರಶೇಖರ್, ಬೇದಿ, ಎಲ್ಲರೂ ನನಗೆ ಆಟೋಗ್ರಾಫ್ ಆಗ್ಬಿಟ್ರೆ. ಸೂಪರ್. ಈ ಫೋಟೋ ಎಲ್ಲ ಯಾರ ಹತ್ರ ನನ್ನ ಹತ್ರ ಒಬ್ಬರ ಹತ್ರ ಇರೋದು. ಇದನ್ನು 4 ಜನಕ್ಕೆ ಕೊಟ್ಟೆ. ಕೊಚ್ಚಿನಲ್ಲಿ ಒಂದು ಮ್ಯಾಚ್ ಹೋಗಿದ್ದೆ, ಅಲ್ಲೊಂದು ಫಂಕ್ಷನ್ ಇತ್ತು, 4 ಜನ ಸಿಕ್ಕಿದ್ರು, ತೊಗೊಂಡು ಕೊಟ್ಟೆ, ಎಲ್ಲ ಫ್ರೇಮ್ ಮಾಡಿಕೊಟ್ಟೆ. ಖುಷಿ ಪಡ್ತಾರೆ. ವೆಂಕಟರಾಘವನ್ ನೋಡ್ತಾರೆ, ವೇರ್ ಇಸ್ ದಿಸ್ ಫೋಟೋ, ಐ ಡೋಂಟ್ ಹ್ಯಾವ್ ಒನ್. ಮೊನ್ನೆ ಬಿಷನ್ ಸಿಂಗ್ ಬೇದಿ 75 ವರ್ಷ ಆಯಿತು ಲಾಸ್ಟ್ ಇಯರ್, ಸೆಪ್ಟೆಂಬರ್ 25. ಬಿಷನ್ ಸಿಂಗ್ ಬೇದಿ ಇಂಡಿಯನ್ ಸ್ಪಿನ್ನರ್. ಆ ಪುಸ್ತಕಕ್ಕೆ ನಾನು ಅಂಕಿಅಂಶ ಕೊಟ್ಟೆ, ಬಿಷನ್ ಸಿಂಗ್ ಬೇದಿದು. ಅದೇ ಥರ ಗವಾಸ್ಕರ್ ಪುಸ್ತಕಕ್ಕೂ ಬರ್ದೀನಿ. ಗವಾಸ್ಕರ್ದು ಶ್ರೀಲಂಕಾ ಟೂರ್ ಆದ ತಕ್ಷಣ ಇಲ್ಲೊಂದು ದುಲೀಪ್ ಟ್ರೋಫಿ ಮ್ಯಾಚ್ ಆಯಿತು ಬೆಂಗಳೂರಿನಲ್ಲಿ. ಆವಾಗ ಫಸ್ಟ್ ಡೇ ನಂದು ಮ್ಯಾಚ್ ಮಾಡ್ತಾ ಇರಲಿಲ್ಲ. ಸೊ ಸಾಟರ್ಡೇ ಸ್ವಲ್ಪ ಲೇಟಾಗಿ ಹೋದೆ ಮ್ಯಾಚ್. ಗವಾಸ್ಕರ್ ಹೇಳ್ತಾರೆ, ವೇರ್ ಆರ್ ಯು? ಐ ಆಮ್ ಸರ್ಚಿಂಗ್ ಔಟ್ ಫಾರ್ ಯು ಅಂದರು. ಯಾತಕ್ಕೆ ಅಂತ ಕೇಳಿದೆ. ಡಾಮ್ ಮೊರೇಸ್ ಅಂತ ಹೇಳ್ಬಿಟ್ಟು ಒಬ್ಬ ಫ್ರಾಂಕ್ ಮೊರೇಸ್ ಫ್ರೆಂಚ್ ಕವಿ, ಅವನ ಮಗ ಡಾಮ್ ಮೊರೇಸ್ ಅಂತ, ಅವನು ಒಂದು ಆಟೋಬಯೋಗ್ರಫಿ ಬರೀತಾನೆ, ಬಯೋಗ್ರಫಿ ಬರೀತಾನೆ. ಆದಮೇಲೆ ಹಿ ವಾಂಟ್ಸ್ ಯು ಟು ರೈಟ್ ಮೈ ಸ್ಟ್ಯಾಟಿಸ್ಟಿಕ್ಸ್ ಅಂತ ಕೊಟ್ಟೆ ಅವ್ರಿಗೆ ಫಸ್ಟ್ ಬುಕ್. ಗವಾಸ್ಕರ್ ವೈಟಿಂಗ್ ಫಾರ್ ಮೀ. ಇವನು ಗವಾಸ್ಕರ್ ರಿಪ್ಲೇಸ್ ಮೈ ಮೇಲ್ಸ್ ಎಲ್ಲ. ತೊಂದರೆ, ನನಗೇನು ದುಃಖ ಏನಿಲ್ಲ ಈ ಫೀಲ್ಡಲ್ಲಿ. ಇವಾಗ ಐ ಅಚೀವ್ಡ್ ವಾಟ್ ಎವರ್ ಐ ವಾಂಟೆಡ್. ಫಸ್ಟ್ ಏನು ಮನುಷ್ಯಂಗೆ ಆಸೆ, ಸ್ಕೋರ್ ಮಾಡಿದ ತಕ್ಷಣ ನೆಕ್ಸ್ಟ್ ಮ್ಯಾಚ್ ಮಾಡಬೇಕು. ಅದಾಯಿತು. ಅದಾದಮೇಲೆ ಟೆಸ್ಟ್ ಮ್ಯಾಚ್ ಆಯಿತು. ಅದಾದಮೇಲೆ ಇಂಟರ್ನ್ಯಾಷನಲ್ ಮ್ಯಾಚ್. ಅದಾದಮೇಲೆ ಹೈಯೆಸ್ಟ್ ಲೆವೆಲ್ ರೀಚ್ ಆಗಿದೆ. ಎಲ್ಲ ರೆಕಗ್ನೈಸ್ ಮಾಡ್ತಾರೆ. ಕಪಿಲ್ ದೇವ್ ರೆಕಗ್ನೈಸ್ ಮಾಡ್ತಾನೆ. ಕಪಿಲ್ ದೇವ್ ಮೊಹಾಲಿಗೆ ಹೋಗಿದ್ದು ಒಂದು ಮ್ಯಾಚ್ಗೆ. ಆ ಮ್ಯಾಚಲ್ಲಿ ಹಲೋ ಹೌ ಆರ್ ಯು, ವಿ ಹ್ಯಾವೆಂಟ್ ಸೀನ್ ಈಚ್ ಅದರ್ ಫಾರ್ ಎ ಲಾಂಗ್ ಟೈಮ್ ಅಂತ ಅವನೇ ಮಾತಾಡ್ಸ್ಕೊಬಂದ. ಹಳಬ್ರೆಲ್ಲ ಗೊತ್ತು, ಹೊಸಬ್ರೆಲ್ಲ ಸ್ವಲ್ಪ ಜನ್ರೇಷನ್ ಗ್ಯಾಪ್ ಆಯ್ತಲ್ಲ. ಈಗೇನು ಮಾಡ್ತಿದ್ದೀರಿ? ಸುಮ್ಮನೆ ಮನೆ ಅಷ್ಟೇ, ಕಂಪ್ಲೀಟ್ ರೆಸ್ಟ್. ಅಂಕಿಅಂಶ ಬರೆಯೋದು. ಆಕಾಶವಾಣಿ ಡೆಲ್ಲಿಗೆ ಬೇಕಾದಷ್ಟು ಹೋಗಿದ್ದೀನಿ. ಅಲ್ಲಿ ಸ್ಟುಡಿಯೋ ಕಾಮೆಂಟ್ರಿ ಅಂತ ಮಾಡ್ತಾರೆ. ಅಲ್ಲಿ ಒಂದು ಮ್ಯಾಚಲ್ಲಂತೂ ಎಷ್ಟು ಫಾಸ್ಟಾಗಿದ್ದೆ ನಾನು. ಐ ಥಿಂಕ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಮೇಲೆ ಸುರೇಶ್ ರೈನಾ ಅಂತ ಒಬ್ಬ ಬ್ಯಾಟ್ಸ್ಮನ್ನು ಫಸ್ಟ್ ಬಾಲ್ ಔಟಾಗಿ ಬಂದ್ಬಿಟ್ಟ. ಫಸ್ಟ್ ಬಾಲ್ ಡಿಸ್ಮಿಸಲ್ ಬಂದ. ಅವನಿನ್ನೂ ಪೆವಿಲಿಯನ್ ರೀಚ್ ಆಗಿಲ್ಲ. ನಾನು ಅಷ್ಟು ಬೇಗ ಹೂ ಆದ ಅದರ್ ಬ್ಯಾಟ್ಸ್ಮನ್, ಅದರ್ ಇಂಡಿಯನ್ ಬ್ಯಾಟ್ಸ್ಮನ್ ಡಿಸ್ಮಿಸ್ ಫಸ್ಟ್ ಬಾಲ್ ಕೊಟ್ಟಿದ್ದೆ. ಅಷ್ಟು ಫಾಸ್ಟಾಗಿ ಕೊಟ್ಟಿದ್ದೆ. ನೆನಪು. ಕಂಪ್ಯೂಟರ್ ಮೇಲೆ ವರ್ಕ್ ಮಾಡೋದು. ESPN ಕ್ರಿಕೆಟ್ ಅಂತ ಒಂದು ವೆಬ್ಸೈಟ್ ಇದೆ, ಅವ್ರದ್ದೊಂದು ಟೂಲ್ ಇದೆ, ಸ್ಟಾರ್ಸ್ ಅಂತ. ಅದು ಏನು ಬೇಕಾದ್ರೆ ಅಪ್ ಟು ದ ಪ್ರೀವಿಯಸ್ ಬಾಲ್ ಸಿಗುತ್ತೆ ವರ್ಕ್. ರಿಟೈರ್ಡ್ ಫ್ರಮ್ ಬ್ಯಾಂಕ್, ನಾಟ್ ಫ್ರಮ್ ಕ್ರಿಕೆಟ್. ನಂದೇ ಒಂದು ಸೆಂಟೆನ್ಸ್ ಕಾಯಿನ್ ಮಾಡಿದೆ, ಎ ಕ್ರಿಕೆಟರ್ ಸ್ಪ್ಯಾನ್ ಇಸ್ ಲಿಮಿಟೆಡ್. ಅಂದರೆ ಒಬ್ಬ ಆಟಗಾರನ ಕ್ರಿಕೆಟ್ ಜೀವನ ಸೀಮಿತ, ನಮ್ಮಂತಹ ಅಂಕಿಅಂಶ ತಜ್ಞರ ಜೀವನ ಪರ್ಯಂತ ಅಂತ. ಕರೆಕ್ಟಾನೆ. ಎಸ್ಟಾಬ್ಲಿಷ್ ಸ್ಟ್ಯಾಟಿಸ್ಟಿಷಿಯನ್ ಲೈಫ್ ಸ್ಪ್ಯಾನ್ ಇಸ್ ಲೈಫ್ ಸ್ಪ್ಯಾನ್. ಅವನಿದ್ದಾಗ ಇಂಥ ಶುರು ಮಾಡಿದಾಗ ಚಂದ್ರಶೇಖರ್ ಪ್ರಶ್ನೆ ಮಾಡ್ತಿದ್ದೆ, ಆಮೇಲೆ ಧೋನಿ ಬಂದರು, ಆಮೇಲೆ ಗಂಗೂಲಿ ಬಂದರು, ಅವನಿಂದ ಬಂದು ಮಾಡ್ತಾನೆ ಇದ್ದೀವಿ. ಮಹಾತ್ಮ ಗಾಂಧಿ ಸತ್ ದಿನ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮೆಲ್ಬೋರ್ನ್ ನಡೀತಾ ಟೆಸ್ಟ್ ಮ್ಯಾಚ್ ನಡೀತಾ. ಆವಾಗ ಮೆಲ್ಬೋರ್ನ್ ಆಸ್ಟ್ರೇಲಿಯಾದಲ್ಲಿ. ಆವಾಗ ಇದು ಇಂಡಿಯನ್ ಕ್ರಿಕೆಟರ್ಸು ಹೋಮೇಜ್ ಕೊಡ್ತಾರೆ ಮಹಾತ್ಮ ಗಾಂಧಿಗೆ, ಸಂತಾಪ ಸೂಚಕ ಫೋಟೋ ನೋಡಿ. ಎಲ್ಲ ಇದು ನಿಂತಿದ್ದಾರೆ ಫಾರಿನರ್ಸ್ ಎಲ್ಲ. 1948 ರೇರ್ ಫೋಟೋ ಎಲ್ಲಿ ಕಲೆಕ್ಟ್ ಮಾಡಿದ್ರಿ? ಇದೇನಾಯ್ತಂದರೆ, ನನ್ನ ರಿಲೇಟಿವ್ ಒಬ್ಬರಿದ್ದಾರೆ, ಪ್ರಭಾಕರ್ ಅಂತ, ಇಲ್ಲೇ ನೆಕ್ಸ್ಟ್ ರೋಡಲ್ಲಿ ಇದ್ರು ಅವರು. ಅವರು ನನ್ನ ಕ್ಲೋಸ್ ರಿಲೇಟಿವ್. ಅವರು ಬಾಂಬೆಗೆ ಹೊಟ್ಟಿದ್ರು. ಆಮೇಲೆ 4th ಬ್ಲಾಕ್ಗೆ ಬಂದರು ಅವ್ರ ತಂಗಿ ಮನೆಗೆ ಅಂತ. ನಾನು ಫೋನ್ ಮಾಡಿ ಕರೆಸ್ಕೊಂಡು ಕೊಟ್ಟರು ಫೋಟೋ. ಈ ಫೋಟೋ ಎಂಥ ರೇರ್ ಫೋಟೋ ನೋಡಿ. ಇದೇನು ಸರ್ ಇಂಡಿಯನ್ ಕ್ರಿಕೆಟ್? ಇದು ಒಂದು ಫೋಟೋ. ವಿಜಯ್ ಮರ್ಚೆಂಟ್ಗೆ ವಹಿಸ್ಕೊಂಡ್ರೆ ಇಂಡಿಯನ್ ಟೀಮ್. ಅವರು ಇಂಗ್ಲೆಂಡಿಂದ ಬಂದಾಗ ಒಂದು ಸಿಲ್ವರ್ ಪ್ಲೇಟ್ ಕೊಟ್ಟಿದ್ರು, ಸಿಲ್ವರ್ ತಟ್ಟೆ, ಅದೆಲ್ಲ ಅವರು ಆಟ ಆಡಿದ್ದೆಲ್ಲ ಬರ್ಸ್ಕೊಟ್ಟಿದ್ದಾರೆ. ಡಾನ್ ಬ್ರಾಡ್ಮನ್ನು ಲಾಸ್ಟ್ ಇನ್ನಿಂಗ್ಸಲ್ಲಿ ಬೋಲ್ಡ್ ಆಗಿರೋ ಫೋಟೋ ಇದು. ಯಾವಾಗ? ಡಾನ್ ಬ್ರಾಡ್ಮನ್ ಲಾಸ್ಟ್ ಇನ್ನಿಂಗ್ಸು, ಕೊನೆ ಇನ್ನಿಂಗ್ಸು. ಅದೆಲ್ಲ 4 ನೋಡಿದ್ರೆ 100 ಅವರೇಜ್ ಆಗಿರೋದು. 99.94 ಆಯ್ತು ಅವರೇಜ್. ಅವ್ನು 0 ಹೊಡೆದಿದ್ದರಿಂದ.
ಡಾನ್ ಬ್ರಾಡ್ಮನ್ 0 ಹೊಡೆದ್ರು ಲಾಸ್ಟ್ ಮ್ಯಾಚಲ್ಲಿ. ಬ್ರಾಡ್ಮನ್ 99 ಯಾರು ಅವರೇ 99.94. ಅಂದರೆ ಎಲ್ಲ ಮ್ಯಾಚ್ 6,996 ರನ್ಸ್ ಅವನು. 4 ನೋಡಿದ್ರೆ 7,000 ಆಗಿಲ್ಲ, 100 ಆವರೇಜ್ ಆಗಿರೋದು. ಅಂದರೆ ಎಷ್ಟು 70 ಮ್ಯಾಚು ಅದೇ 70 ಇನ್ನಿಂಗ್ಸ್ ಆಗಲಿಲ್ಲ. 0 ಅದು ಆ್ಯಡ್ ನೋಡಿ, ಆ್ಯಡ್ ಹೆಂಗೆ ಬರ್ತಾಯಿತ್ತು, ಸ್ವಿಶ್ ಬ್ಲೇಡ್ದು. ಹೌದು, ಸ್ವಿಶ್ ಬ್ಲೇಡ್. ಡಾನ್ ಬ್ರಾಡ್ಮನ್ ಸತ್ತಾಗ ಆಸ್ಟ್ರೇಲಿಯಾ ಒಂದು ಕಾರ್ಡ್ ಮಾಡಿದ್ರು, ಟೆಸ್ಟ್ ಮ್ಯಾಚ್ ಆಕಾಶವಾಣಿನಲ್ಲಿ. ಆಕಾಶವಾಣಿ ಟೆಸ್ಟ್ ಮ್ಯಾಚು, ಶಂಕರ್ ಪ್ರಕಾಶ್ ಅವರು. ಹೌದು, ನನ್ನ ಬಂಧುಗಳವರು. ಇವರ ರಿಲೇಟಿವ್ಸು. ಯುವರಾಜ್ ಸಿಂಗ್ 6 ಬೌಂಡ್ರೀಸ್, 6 ಸಿಕ್ಸಸ್. ಇದು ಡ್ರಾವಿಡ್ದು. ನಾನು ಕೊಟ್ಟಿದ್ದೀನಿ ಯಾಕೆ ವಾಲ್ ಥರ. ಇಂಡಿಯಾಗೆ ಟೆಸ್ಟ್ ಸ್ಟೇಟಸ್ ಕೊಟ್ಟಿದ್ದು 1932ನಲ್ಲಿ. ಇಂಗ್ಲೆಂಡಲ್ಲಿ ಇಂಡಿಯಾ ಇಂಗ್ಲೆಂಡ್ ಫಸ್ಟ್ ಮ್ಯಾಚ್ ಆಯಿತು. ಅದಾದಮೇಲೆ 33-34 MCC ಟೀಮ್ ಇಂಡಿಯಾಗೆ ಬಂತು. ಆವಾಗ ಇಂಡಿಯನ್ ಕಡೆಯಿಂದ ವಿಜಯ್ ಮರ್ಚೆಂಟ್ ಅಂತ ಒಬ್ಬರಿದ್ದರು, ಅವ್ರ ತಂಗಿ ಲಕ್ಷ್ಮೀ ಮರ್ಚೆಂಟ್ ಅಂತ. ಅವರು ಇಂಗ್ಲೆಂಡ್ ಟೀಮಿನ 16 ಜನ ಆಟೋಗ್ರಾಫ್ ತೊಗೊಂಡು ಮಹಾತ್ಮ ಗಾಂಧಿ ಹತ್ರ ಹೋದರು. ಮಹಾತ್ಮ ಗಾಂಧಿ ಸಂಜೆ 17th ಕ್ರಿಕೆಟರ್. ಇದು ಮಹಾತ್ಮ ಗಾಂಧಿ 17 ಮಹಾತ್ಮ ಗಾಂಧಿ ಅಂದರೆ ಕ್ರಿಕೆಟ್ ಟೀಮ್ ಇದು. ಮಹಾತ್ಮ ಗಾಂಧಿ ಸೈನ್ಡ್ 17th ಕ್ರಿಕೆಟ್ ಇನ್ ದಿಸ್ ಲಿಸ್ಟ್ ಇಂಗ್ಲೆಂಡ್ ಟೀಮ್ನಲ್ಲಿ. ಅಂದರೆ ಮಹಾತ್ಮ ಗಾಂಧಿ ಆಟೋಗ್ರಾಫ್ ಇವೆಲ್ಲ ಇಂಗ್ಲೆಂಡ್ ಟೀಮ್ ಆಟೋಗ್ರಾಫ್ ಇದು. 16 ಜನ. ಮಹಾತ್ಮ ಗಾಂಧಿ 17 ಸೈನ್ ಮಾಡಿದ್ದಾರೆ ನೋಡಿ. ಇಷ್ಟೊಂದು ಕಲೆಕ್ಷನ್ ಯಾರ ಹತ್ರ ಇರುತ್ತೆ ಸರ್? ಯಾರ ಹತ್ರ ಕೇಳೇ ಇರಲ್ಲ ತಪ್ಪಲ್ಲಿ ಫೀಲ್ಡ್ನ ಅಂಥದ್ದು ನೀವು ತೋರಿಸಿದ್ವಿ. ಸರ್ ಹಾಗಾದ್ರೆ ಭಾಳ ಧನ್ಯವಾದ. ನಮಗೆ ಭಾಳ ಹೊಸ ಕ್ಷೇತ್ರ ಇದು, ತುಂಬ ಒಂದು ಒಳ್ಳೆ ರೆಕಾರ್ಡ್ ನಮಗಿದು, ಒಳ್ಳೆ ದಾಖಲೆ. ಯಾಕಂದರೆ ಕ್ರಿಕೆಟ್ ಇದೆ ಅಂತ ಎಲ್ಲರಿಗೂ ಗೊತ್ತು, ಸ್ಪೋರ್ಟ್ಸ್ ಇದೆ ಅಂತ ಎಲ್ಲರಿಗೂ ಗೊತ್ತು, ಆದರೆ ಅದಕ್ಕೆ ಅಂಕಿಅಂಶ ಮೇಂಟೈನ್ ಮಾಡೋದು ಒಂದು ದೊಡ್ಡ ಸೆಗ್ಮೆಂಟ್ ಇದೆ ಅಂತ ಗೊತ್ತಿರಲಿಲ್ಲ. ಸೊ ತುಂಬ ಧನ್ಯವಾದ. ನೀವು ಕನ್ನಡಿಗರು ಒಂದು ಭಾಳ ಹೆಮ್ಮೆ. ಸೊ ನಮ್ಮೆಲ್ಲ ವೀಕ್ಷಕರು ಬರೋದು ನಿಮ್ಗೆ ಅನಂತ ಧನ್ಯವಾದ ಸರ್. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಸ್ನೇಹಿತರೆ, ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು. www.kalamadhyama.com ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ. ಓದುವ ಸಂಸ್ಕೃತಿ ಹೆಚ್ಚಾಗಲಿ. ಧನ್ಯವಾದ.